ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಸೊ ಇವತ್ತು ಈ ಒಂದು ಅತ್ತೆ ಸೊಸೆ ಬಾಂಧವ್ಯದ ಬಗ್ಗೆ ಮಾತಾಡೋಣ ಸ್ವಲ್ಪ ಹೊತ್ತಾದ್ಮೇಲೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಕರೆ ತಗೊಳ್ಳೋಣ. ಯಾವ ಒಂದು ಕಾಂಬಿನೇಷನ್ನು ಸ್ವಲ್ಪ ನೆಗೆಟಿವ್ ಇರುತ್ತೆ, ಅತ್ತೆ ಮತ್ತು ಸೊಸೆ ಜೆಲ್ ಆಗೋದು ಸ್ವಲ್ಪ ಕಷ್ಟ, ಏನಕ್ಕೆ, ಯಾವ ಕಾರಣದಿಂದ ಇದು ಈ ರೀತಿ ಆಗ್ತಕ್ಕಂಥದ್ದು? ಓಕೆ, ಒಂದು ಕಾಲ್ ತಗೊಳ್ಳೋಣ. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಇದು ಡೇಟ್ ಆಫ್ ಬರ್ತ್ ಹೇಳ್ತೇನೆ ರೀ ಗುರುಜಿ. ಹಾಂ ಹೇಳಿ. 10/3. ಒಂದು ನಿಮಿಷ. 10/3/97. ಯಾರ್ದಿದು? ಮಗಳು. ಬೆಳಿಗ್ಗೆ 6:03. 1997. ಸಮಯ ಬೆಳಿಗ್ಗೆ 6:50 ರೀ. ಹುಟ್ಟಿದೂರು? ಬಿಜಾಪುರ. ಏನು ಕೇಳಬೇಕಾಯ್ತು? ಇವ್ರದ್ದು ಮದುವೆ ಆಗಿದೆ ರೀ. ಡಿವೋರ್ಸ್ ಆಗೋ ಸಂಭವ ಅದ. ಆದ್ರೂ ಮುಂದಿನ ಜೀವನ ಹೆಂಗಿರ್ತದ, ಮತ್ತೊಂದು ಮದುವೆ ಮಾಡ್ಬೋದಾ ಅಥವಾ ವಿದ್ಯಾಭ್ಯಾಸ ಮುಂದುವರ್ಸ್ಬೇಕಾತ ಹೆಂಗ? ಈಗ ಬಿಟ್ಟು ಬಂದಿದ್ದಾರಾ? ಹಾ, ಬಿಟ್ಟು ಬಂದಾಡ್ರಿ. ಡಿವೋರ್ಸ್ ಆಗೋದದ. ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರಾ ಆಲ್ರೆಡಿ ಕೋರ್ಟ್ಗೆ? ಹಾ, ಕೋರ್ಟಿಗೆ ಹಾಕ್ಯವ್ರಿ. ಅವ್ರು ಹಾಕ್ಯಾರಿ. ಈಗ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 ವರ್ಷ ಆಯ್ತು. ಸರಿ, ಅವ್ರು ಹಾಕಿದಾರ ಕೋರ್ಟ್ಗೆ? ಹಾ, ಅವ್ರು ಹಾಕ್ಯಾರಿ. ಆದ್ರೂ ಮತ್ತ ಬಿಡ್ಬೋದತ್ ಹೇಳಿದ್ ನೀವೇ. ಅದಕ್ಕೆ ಮುಂದಿನ ಜೀವನ ಹೆಂಗಿರ್ತದ ಎರಡನೇ ಮದುವೆ ಮಾಡಿದ್ರ? ಯಾಕೆ ಕಲ್ತ್ಕೊಳ್ಳಲ್ಲ? ಯಾಕೆ ನೀವು ಇದು ಕಲ್ತ್ಕೊಳ್ಳಲ್ಲ? ಯಾಕೆ ಬರೀ ಕಾಲ್ಗೆ ವೆಯ್ಟ್ ಮಾಡ್ತೀರಾ, ಫ್ರೀ ಕಾಲ್ಗೆ? ಇಲ್ಲಿ ಗುರುಜಿ ಮಕ್ಕ ಕಲ್ತಿದ್ದಾನೆ, ನಿಮ್ ಬಾಯಿಲೆ ಕೇಳ್ತೇನೆ. ನೀವ್ ಯಾಕೆ ಕಲ್ತಿಲ್ಲ ಅಂತ ಕೇಳಿದ್ದು ನಾನು. ಅಂದ್ರೆ ನಮ್ಗಷ್ಟು ಇದು ಹಾಕುದಿಲ್ಲಲ್ರಿ, ಮೊಬೈಲ್ ಇದು ಹಾಕುದಿಲ್ಲ ಅಂತ ಹೇಳಿ. ಕೇತು ಅದಕ್ಕೆ ಮುಂದೆ ಕೇತು ಬರುತ್ತೆ. 23 ಆದ್ಮೇಲೆ ಡೈವರ್ಸ್, ಇವಾಗಿಲ್ಲ. ಡಿವೋರ್ಸ್ 23 ಆದ್ಮೇಲೆ 2023 ಮುಂದಿನ ಜೀವನ ಹೆಂಗಿರುತ್ತೆ ಎರಡನೇ ಮದುವೆ ಮಾಡಿದ್ರ? ಮುಂದಿನ ಜೀವನ ಇನ್ನೊಂದು ಮದುವೆ ಆಗುತ್ತೆ. ಯಾಕಂದ್ರೆ 7, 9, 11 ಇದ್ರೆ ಇನ್ನೊಂದು ಮದುವೆ ಆಗೇ ಆಗುತ್ತೆ. ಮುಂದಿನ ಜೀವನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಗಂಡ ಇದ್ರೆ ಜೀವನ. ಅಂದ್ರೆ ವಿದ್ಯಾಭ್ಯಾಸ ಹೇಗೆ ಮಾಡ್ತಾರೆ? ಮುಂದೆ ಹೋಗ್ತಾ 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 ಕಲಿಯುಗದಲ್ಲಿ ಫುಲ್ ಚೇಂಜಸ್. ಯಾರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಇನ್ನೊಂದು 15-20 ವರ್ಷ ಹೋಗ್ಬಿಟ್ರೆ ಈ ಮದುವೆದ ಬಗ್ಗೆ ಇದು ಬರೋದೇ ಇಲ್ಲ. ಇಲ್ಲಿ ಇವತ್ತು ಎಷ್ಟು ಮದುವೆದ ಬಗ್ಗೆ ಬರುತ್ತೋ ಅದು ಪೋಷಕರಿಂದ ಬರ್ತಾ ಇರೋದು. ಯಾರಿಗೆ ಮದುವೆಯಲ್ಲಿ ಸಮಸ್ಯೆ ಇದೆಯೋ ಅವ್ರ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಪೋಷಕರು ಸಮಾಜಕ್ಕೋಸ್ಕರ ತಲೆ ಕೆಡ್ಸ್ಕೊತಾ ಇದಾರೆ. ಯಾಕಂದ್ರೆ ಇನ್ನೊಬ್ರು ಏನ್ ಅಂತಾರೋ ಅಂತ. ಅದೇನೋ ಒಂಥರ ರಾಮಾಯಣದ ಕತೆ ಆಯ್ತು, ರಾಮನ್ ಟೈಮಲ್ಲಿರೋ ಕತೆ ಆಯ್ತು ಅಷ್ಟೇ. ಮುಂದೆ ಇನ್ನು 15 ವರ್ಷಕ್ಕೆ ಎಲ್ಲರೂ ಕೂಡ ದುಡ್ಡು ಮಾಡೋ ದಿಟ್ಟಿನಲ್ಲಿ ಇರ್ತಾರೆ. ಎಲ್ಲರಿಗೂ 6-10 ಕಾಂಬಿನೇಷನ್ ಇನ್ಕ್ರೀಸ್ ಆಗುತ್ತೆ. ಮೋರ್ ಮೆಟೀರಿಯಲಿಸ್ಟಿಕ್ ಕಡೆ ಹೋಗ್ತೀವಿ. ಇನ್ನೂ 50 ಇಯರ್ಸ್ 100 ಇಯರ್ಸ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಅದ್ರ ಬಗ್ಗೆ ಈ ಕಾಂಬಿನೇಷನ್ ಎಲ್ಲ ನೆಗೆಟಿವ್ ಆಗಿಬಿಡುತ್ತೆ. ಈ ಕಾಂಬಿನೇಷನ್ ಎಷ್ಟೇ ಬಂದರೂ ಕೂಡ ಯೂಸ್ ಆಗೋದಿಲ್ಲ. 2711 ಕಾಲ ದೇಶ ವರ್ತಮಾನಕ್ಕೆ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಕೆಲಸ ಚೆನ್ನಾಗಿರುತ್ತೆ, ಇನ್ನೊಂದು ಮದುವೆ ಆಗ್ತಾರೆ, ಅದು ಸ್ವಲ್ಪ ಸಮಸ್ಯೆ ಇರುತ್ತೆ. ಹಾಗೂ ಈಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಕೊನೆಗೆ ಇರ್ತ್ಕೊಳ್ಳಿ ಅಂತ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಶುಕ್ರ ದಶದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಬರುತ್ತೆ. ಅದು ಸಮಾಧಾನ ಬರಬೇಕು ಅಂತಂದರೆ 2030 ಆದಮೇಲೆ, ಅಂದರೆ ಇಲ್ಲಿಂದ 9 ವರ್ಷ ಆಗಬೇಕು. ಅಂದರೆ 35ನೇ ವಯಸ್ಸಿಂದ ಅವ್ರ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲ. ನೆಕ್ಸ್ಟ್, ಬೇರೆಯವ್ರಿಗೆ ಕರೆ ಅವಕಾಶ ಕೊಡಿ. ಮಾಡೋರದೇ ಮಾಡ್ತಾ ಇರ್ತೀವಿ, ಅರ್ಬೇಡಿ. ದಯವಿಟ್ಟು ಒಂದು ರಿಕ್ವೆಸ್ಟ್, ಒಂದು 50 ಸತಿ ಮಾಡಿದ್ದನ್ನೇ ಇಲ್ಲಿ ಮಾಡ್ಕೊಂಡು ಕೇಳ್ಬಿಡಿ. ಇಲ್ಲಿ ಕೆಲಸ ನಂಬರ್ ಸಿಗುತ್ತೆ ಅಂತ. ಇದೇ ಥರ ಮಾಡ್ತಾ ಇದ್ರೆ ಬೇರೆಯವ್ರ ಪಾಪ ಎಷ್ಟೊಂದು ಜನ ಟ್ರೈ ಮಾಡ್ತಾ ಇರ್ತಾರೆ, ಕಷ್ಟದಲ್ಲಿರುತ್ತೆ. ಒಂದು ಸತಿ ಕೇಳಿದ್ದೆ 50 ಸತಿ ಕೇಳ್ತೀರಾ. ಈಗ ನಾನು ಸರಿಯಾಗಿ ಬೈದ್ರೆ ಅವಾಗ ಕಾಲ್ ಎತ್ಕೊಳಕ್ಕೆ ಹೋಗಲ್ಲ, ಇನ್ನೊಬ್ರು ಕಾಲ್ ಮಾಡ್ತಾರೆ, ಬೈಯಕ್ಕೆ ಹೋಗಲ್ಲ. ಒಂದು ದಿವಸ ಮಾತ್ರ ಸರಿಯಾಗಿ ಕ್ಲಾಸ್ ತೊಗೊಳ್ತೀನಿ, ಅದು ಏನು ನೆಗೆಟಿವ್ ಆಗುತ್ತೆ ಅಂತ ಹೇಳ್ತೀನಿ. ಯಾವುದೇ ಗುರುಗಳಿಗೆ ಯಾರು ತೊಗೊಳ್ತಾರೆ, ದಕ್ಷಿಣೆ ಇಲ್ಲದೆ ಜಾತಕ ಕೇಳಿದ್ರೆ ಫಲಿಸೋದಿಲ್ಲ ಅದು. ಇದು ಬರೆದಿಟ್ಕೊಳ್ಳಿ. ಇವತ್ತು ಯಾರಿಗೆ ಗುರುಗಳಿಗಾದರೆ ಈ ಫ್ರೀ ಕೇಳ್ಕೊತಾರಲ್ಲ ಅವ್ರಿಗೆ 25% ಮಾತ್ರ ಆಗೋದು. ಇದು ನಾವು ಎಲ್ಲೇ ಆಗಲಿ, ನೀವು ಯಾವುದೇ ವಾಹಿನಿಗೆ ಫೋನ್ ಮಾಡಿ ನೀವು ಫ್ರೀ ಕೇಳ್ಕೊಳ್ಳಿ, ನಿಮಗೆ ಅದು 25% ಅಷ್ಟೇ ವರ್ಕ್ ಆಗೋದು. ಅವ್ರು ಏನಾದ್ರು ಹೇಳಿದ್ರೆ ಇನ್ನು 75% ವರ್ಕ್ ಆಗೋದೇ ಇಲ್ಲ. ಯಾಕಂದರೆ ಒಂದು ಕರ್ತೃ ಅಂತ ಕರಿತೀವಿ ಅದಕ್ಕೆ. ಅದೊಂದು ನಿಯಮ. ಯಾಕಂದರೆ ನಾನು ವಿದ್ಯೆ ಕಲಿಬೇಕಾದ್ರೆ ನಾನು ನಮ್ಮ ಗುರುಗಳಿಗೆ
ದಕ್ಷಿಣೆ ಕೊಟ್ಟು ಕಲ್ತಿರೋದು. ಯಾವುದೇ ಒಂದು ಜಾತಕ ಕೇಳಬೇಕಾದ್ರೂ ದಕ್ಷಿಣೆ ಕೊಟ್ಟೇ ಕಲ್ತಿರೋದು. ಅವ್ರಿಗೇನಾದರೂ ಒಂದು ಕೊಟ್ಟಿದ್ದೀವಿ, ಒಂದು ಹಣ್ಣು ಹಂಪಲು ಅಟ್ಲೀಸ್ಟ್ ಎಲೆ ಅಡಿಕೆ ಯಾರು ಇಡಬೇಕು, ಇದು ನಿಯಮ. ಯಾಕಂದರೆ ಕರ್ಮದ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ಫ್ರೀಯಾಗಿ ಕರ್ಮ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮಗೂ ವರ್ಕ್ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇಲ್ಲಿ ವಾಹಿನಿ ದೂರ ದೂರ ಇರ್ತೀರ, ಓಕೆ ಒಪ್ಕೊಳ್ಳೋಣ. ಆದರೆ ಒಂದು ಫ್ರೀ, ಬಿಕಾಸ್ ಆಫ್ ಡಿಸ್ಟೆನ್ಸ್, ಬಿಕಾಸ್ ಆಫ್ ದಿ ಕರೆಂಟ್ ಸಿಚುವೇಶನ್. ದಯಮಾಡಿ ಇಲ್ಲ ಅಂದರೆ ಇದು ಹಂಗೇ ನೀವು ಫ್ರೀ ಕೇಳ್ತಾ ಹೋದರೆ ಒಂದು ವರ್ಕ್ ಆಗಲ್ಲ. ಅವಾಗ ನೀವು ಅವಾಗ ಬೇರೆ ಗುರುಗಳ ಹತ್ರ ಹೋಗ್ತೀರ, ಅಲ್ಲೂ ವರ್ಕ್ ಆಗಲ್ಲ. ಇದು ಸಮಸ್ಯೆ. ತುಂಬ ಜನ ನೋಡಿದ್ದೀನಿ, ಏನು ಕೆಲಸಗಳಾಗ್ತಾ ಇಲ್ಲ. ಯಾಕೆಂದರೆ ಬರೋ ದುಡ್ಡುಗಳೆಲ್ಲ ಬೇರೆ ಕಡೆ ಖರ್ಚು ಮಾಡ್ತಾರೆ. ಗುರು ಬಂದಾಗ ಅಷ್ಟೊಂದು ದುಡ್ಡು ಕೊಡ್ಬೇಕಾ? 50 ಲಕ್ಷ ಕ್ಲಾಸ್ ಮಾಡಿರ್ತಾರೆ, ಯಾವನಿಗೂ 5 ಲಕ್ಷ ಕೊಟ್ಟು ಓಡೋಗ್ಬಿಟ್ಟಿರ್ತಾನೆ. ಇನ್ನೊಬ್ಬನಿಗೆ ಯಾರಿಗೋ ಬಿಸ್ನೆಸ್ಗೆ ಅಥವಾ ಸೈಟ್ ತಗೊಳಕ್ಕೆ ಅಂತ ಒಂದು 10 ಲಕ್ಷ ಹಾಕ್ಬಿಡ್ತಾರೆ. ಅವನು ತಿರುಪತಿ ನಾಮ ಉಂಡೆ ನಾಮ ಹಾಕ್ಬಿಡ್ತಾನೆ. ಇಲ್ಲಿ ಗುರುಗಳ ಹತ್ರ ಬಂದಾಗ ಜ್ಯೋತಿಷರು ದುಡ್ಡು ಮಾಡ್ತಾರೆ. ಕೋಟಿ ಜನ ಅಲ್ಲಿ ಲಕ್ಷಗಟ್ಟಲೆ ದುಡ್ಡು ಮಾಡಿ ಕಾರ್ಗಳು ತೊಗೊಂಡು ಓಡಾಡ್ತಾ ಇದ್ದಾರೆ. ಯಾವ ಜ್ಯೋತಿಷನೂ ಕೂಡ ಒಂದು ಯಾವುದೋ ದೊಡ್ಡ ಇದಕ್ಕೆ ತೊಗೊಂಡು ಇದು ಬಂಗ್ಲೆ ತೊಗೊಂಡು ಏನೋ ಜೀವನ ಮಾಡ್ತಾ ಇಲ್ಲ. ಎಲ್ಲ ಬರೀ ಅದರಲ್ಲಿ ಎಲ್ಲೋ ಒಂದು 10% 20% ಅವ್ರನ್ನ ಬೈತಾ ಇರ್ತೀನಿ ಯಾವಾಗಲೂ. ನಾನು ಯಾವಾಗಲೂ ಅಷ್ಟೇ ಅವ್ರನ್ನ ಬೈತೀನಿ. ಸುಮ್ಮನೆ ಅವ್ರಿಗೆಲ್ಲ ಮಾನಸಿಕ ಹಿಂಸೆ ಕೊಟ್ಟು 2 ಲಕ್ಷ 50 ಲಕ್ಷ ಪೀಕ್ಸೋದು ಇದ್ದಾರೆ. ಒಂದು 10% 15% ಅವ್ರನ್ನ ಬೈತಾ ಇರ್ತೀನಿ. ಅವರಿಂದ ಈ 80% ಅವ್ರಿಗೆಲ್ಲ ಸಮಸ್ಯೆ. ಸೊ ದಯಮಾಡಿ ಫ್ರೀ ಕೇಳಿದ್ರೆ ಒಂದು ಸತಿ ಕೇಳಿ, ನಿಮ್ಮ ಆತ್ಮಸಾಕ್ಷಿಗೆ ಕೇಳ್ಕೊಳ್ಳಿ. ಒಂದು ಸತಿ ಕೇಳ್ಕೊಂಡಿದ್ದೀನಾ? 108 ಸತಿ ಟ್ರೈ ಮಾಡಿದ್ರೆ ಏನಿದೆ ಅಲ್ಲಿ? ಬಂದು ಕಲ್ತ್ಕೊಳ್ಳಿ. ಜೀವನನೇ ಹೇಳ್ಕೊಡೋಕ್ಕೆ ರೆಡಿ ಇದ್ದೀವಿ ನಾವು. ನಾವೇನು ಕನ್ಸಲ್ಟೇಷನ್ ಮಾಡ್ತೀವಿ ಅಂತ ಇಲ್ಲೇನು ಬೋರ್ಡ್ ಹಾಕಿಲ್ಲ. ಇಲ್ಲಿ ಬಂದಿರೋದು, ಇಲ್ಲಿ ನಿಮ್ಗೆ ಹೇಳೋಕ್ಕೆ ಫ್ರೀ ಅಂತ ಹೇಳ್ತೀವಿ. ಫ್ರೀ ಕಾಲ್ ತಗೊಳ್ಳಿ, ಒಂದು ತಗೊಳ್ಳಿ. ಇರೋದೆಲ್ಲ ಮಾಡ್ತಾನೇ ಇದ್ದರೆ ಸುಮ್ಮನೆ ಗೊತ್ತಾಗಲ್ಲ ಅವ್ರಿಗೆ ಅಂತ ಮಾಡ್ತಾಯಿದ್ರೆ, ನನಗೆ ಗೊತ್ತಾಗದೇ ಹೋದ್ರೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಭಗವಂತನ ಗೊತ್ತಾಗಿರುತ್ತೆ ಅಲ್ವಾ? ಸೊ ಈ ಒಂದು ಕಾರ್ಯಕ್ರಮ ಎಷ್ಟೊಂದು ಜನಕ್ಕೆ ರೀಚ್ ಆಗಲಿ. ಇದು ಹೇಗೆ ಬರುತ್ತೆ, ಯಾವ ರೀತಿ ಗ್ರಹಗಳು ನಮಗೆ ನೆಗೆಟಿವ್ ಮಾಡುತ್ತೆ, ಅದನ್ನು ಹಾಕಿ ತೋರಿಸ್ತಾ ಇದ್ವಿ. ತೋರಿಸಿ ಈ ವಿದ್ಯೆ ಕಲೀಲಿ ಅಂತ ಅಷ್ಟೇ. ಈ ಕಾರ್ಯಕ್ರಮ ನೀವು ಕರೆ ಮಾಡದೇ ಇದ್ರು ನಂಗೆ ಚಿಂತೆನೇ ಇಲ್ಲ. ಇನ್ನೂ ಕರೆ ಮಾಡದೇ ಇದ್ರೆ ಒಳ್ಳೆಯದು. ನಾನು ಇನ್ಫಾರ್ಮೇಷನ್ಗಳು ಕೊಡ್ತೀನಿ. ಇಲ್ಲಿ ಬಂದು ಕರೆ ಬೀಳುತ್ತೆ ಅಂತ ತಗೊಳ್ತಾ ಇರೋದು. ಯಾಕಂದ್ರೆ ನಂಬರ್ ಹಾಕಿರ್ತೀವಿ, ಏನು ಮಾಡೋದು? ಒಂದು ಎಕ್ಸಾಂಪಲ್, ಒಂದು 4-5 ಎಕ್ಸಾಂಪಲ್ ಹೇಳೋಣ ಅಂತ. ಸೊ ನೀವು ಏನು ಬೇಕಾದ್ರೆ ತಿಳ್ಕೊಳ್ಳಿ. ನಾನು ನೇರ ನುಡಿ, ಸತ್ಯ ನುಡಿ. ಈ ಫ್ರೀಗಳಿರ್ತಾವಲ್ಲ, ಆ ಫ್ರೀಗಳು ಅವ್ರಿಗೆ ಹುಟ್ಟು ದರಿದ್ರನೇ ಇರ್ತಾವೆ ಹಿಂದ್ಗಡೆ. ಬೇಕಾದ್ರೆ ನೋಡಿ, ಬೇಕಾದ್ರೆ ನೀವು ಕಾಲ್ ಮಾಡಿದರೂ ಚಿಂತೆ ಇಲ್ಲ. ಒಂದು ಸಮಸ್ಯೆ ತಿಳ್ಕೊಬೇಕು ಅಂತಂದರೆ ಒಂದು ಶ್ರದ್ಧೆಯಿಂದ ಕೇಳ್ಕೊಂಡು ಸುಮ್ಮನಾಗಬೇಕು. 34 ಗಂಟೆ ಇವತ್ತು ನಂದು ತಿಳ್ಕೊತೀನಿ, ನಾಳೆ ನಮ್ಮ ಗಂಡನ ತಿಳ್ಕೊಳ್ತೀನಿ, ನನ್ನ ಮಗಳು ತಿಳ್ಕೊಳ್ತೀನಿ, ಇನ್ನು ಇವ್ರದೆಲ್ಲ ಮುಗಿತಾ, ಇನ್ನು ಪಕ್ಕದ ಮನೆಯವ್ರು ತಿಳ್ಕೊತೀನಿ, ಆಮೇಲೆ ನಮ್ಮ ಅಣ್ಣನ ತಿಳ್ಕೊತೀನಿ. ನಿಮಗೆ ಇದ್ದಿದ್ದು ದರಿದ್ರ ಉಟ್ಕೊಂಡ್ಬಿಡುತ್ತೆ. ಯಾಕಂದರೆ ನಥಿಂಗ್ ವಿಲ್ ಕಮ್ ಫ್ರೀ ಇನ್ ದಿಸ್ ವರ್ಲ್ಡ್. ಅಟ್ಲೀಸ್ಟ್ ಶ್ರಮ ಆದರೂ ಇರಬೇಕು. ನಥಿಂಗ್ ವಿಲ್ ಕಮ್ ಫ್ರೀ ಇನ್ ದಿಸ್ ವರ್ಲ್ಡ್. ನೀವು ಯಾವುದೇ ಯುಗ ತಗೊಳ್ಳಿ, ಸತ್ಯಯುಗ ತಗೊಳ್ಳಿ, ತ್ರೇತಾಯುಗ ತಗೊಳ್ಳಿ, ದ್ವಾಪರ ಯುಗ ತಗೊಳ್ಳಿ, ಎಲ್ಲವನ್ನು ನೀವು ಕೂಲಂಕುಷವಾಗಿ ಅಲ್ಲಿ ನೋಡಿ. ಒಬ್ಬ ಗುರು ಹತ್ರನೂ ಏನೂ ಕೊಡದೆ, ಏನೂ ಇಲ್ಲ ಅವನ ಹತ್ರ ಕೊಡೋಕ್ಕೆ ಅಂದರೆ ಅವ್ನು ಹೆಬ್ಬೆಟ್ಟು ಕೊಟ್ಟ, ಕೊಡಲೇಬೇಕು. ಗುರು ಹತ್ರ ಏನಾರು ತೊಗೊಂಡ್ರೆ ಕೊಡಲೇಬೇಕು. ಹೆಬ್ಬೆಟ್ಟು ಕೊಟ್ಟ, ಗೊತ್ತಿದೆ ಯಾರು ಹೆಬ್ಬೆಟ್ಟು ಕೊಟ್ಟರು ಅಂತ. ಸೊ ವಿತೌಟ್ ಇದು ನಾನು ಗುರುವಿಗೆ ಏನಾರು ವಾಪಸ್ ಕೊಡಬೇಕು ನಾವು ಕೇಳಿದ್ದು. ಯಾಕಂದರೆ ನಮ್ಮ ಜೀವನದ್ದು ಏನೋ ಒಂದು ಅಂಶ ಕೊಟ್ಟರು. ಯಾಕಂದರೆ ದೈವ ನಿರ್ಣಯದಿಂದ ಆಗಿರ್ತಕ್ಕಂಥದ್ದು. ಅದನ್ನು ಮಾಡಿಲ್ಲ ಅಂತಂದರೆ ಅದು ವೇಸ್ಟೇ. ಇದು ನಾನು ಹೇಳಬಾರ್ದು ಅಂತಿದ್ದೆ, ಆದರೆ ನನ್ನ ವಿಚಾರ ಇಲ್ಲಿ ಬೇರೆಯವ್ರಿಗೆ ಕಾಲ್ ಮಾಡಲಿ ಅಂತ ವಿಚಾರ ಅಲ್ಲ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇರೋದು. ನಿಮಗೆ ಒಳ್ಳೇದಾಗಲಿ ಅಂತ. ಸಾಕಷ್ಟು ಜನ ನೋಡ್ತಾ ಇದ್ದೀನಿ, ರಿಪೀಟ್ ಕಾಲರ್ಸ್ ಮಾಡ್ತಾನೇ ಇರ್ತಾರೆ. ಇಲ್ಲಿ ನನಗೆ 1000-1200 ಕಾಲ್ಸ್ ಒಂದು ದಿವಸಕ್ಕೆ ಬರುತ್ತೆ. ಆ ರಿಪೀಟ್ ಕಾಲರ್ಸೇ ಸಿಕ್ಬಿಡ್ತಾರೆ. ಒಂದು 50 ಫೋನ್ ಇಟ್ಕೋತಾರ, ಮಾಡ್ತಾರೋ ಗೊತ್ತಿಲ್ಲ. ನೀವು ಹೆಂಗೆ ಬೇಕಾದ್ರೆ ತಿಳ್ಕೊಳ್ಳಿ, ನನ್ನ ಪ್ರೋಗ್ರಾಮ್ ನೋಡಿದವರು ಚಿಂತೆ ಇಲ್ಲ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಇದು ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ನಿಮಗೆ ಖಂಡಿತ. ಒಂದು ಅದು ಯಾಕೆ ಅಂದರೆ ಸ್ವಾರ್ಥ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅಲ್ವಾ? ಯೋಚನೆ ಮಾಡಿ. ನಾನೊಬ್ಬಂದೇ ಕೇಳ್ಕೊತೀನಿ, ಎಲ್ಲ ಬೇರೆಯವ್ನ ಚಿಂತೆ ಇಲ್ಲ. ವಸುದೈವ ಕುಟುಂಬಕಂ ಅನ್ನೋ ನಾಲೆಜ್ ನಮಗಿರಬೇಕು. ನಂದು ಏನೋ ಇಂಪಾರ್ಟೆಂಟ್, ಒಬ್ಬ ಮಗಳದ್ದು ಒಂದು ಸ್ವಲ್ಪ ಸಮಸ್ಯೆ ಇದೆ, ಮಗನ ಸಮಸ್ಯೆ ಇದೆ, ಅಥವಾ ಹಸ್ಬೆಂಡ್ ಸಮಸ್ಯೆ ಇದೆ, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಉಳಿದಿದ್ದೆಲ್ಲ ಓಕೆ, ಅವರೊಬ್ಬರದ್ದು ಟ್ರೈ ಮಾಡಿ ಕೇಳ್ಕೊತೀನಿ. ಕಾಲ್ ಸಿಕ್ತು ಅಂತ ಅವ್ರದ್ದು ಇವ್ರದ್ದು ಎಲ್ಲ ಸೇರ್ಕೊಳ್ತಾ ಇದ್ರೆ ಈ ಥರ ಆಗೋದೇ ಕೆಲಸ. ಏನಾಗುತ್ತೆ ಹೇಳಿ? ಡೈವರ್ಸ್ಗಳು, ಜೀವನ ಹಿಂಗೆ ಹಾಳಾಗೋದು, ಇಂಥವೇ. ಅದು ಉದ್ಧಾರ ಆಗಲ್ಲ. ಅದು ಕೇಳ್ಕೋಬೇಕು ಅಂದರೆ ಬೇಕಾದ್ರೆ ಕನ್ಸಲ್ಟೇಷನ್ ಬಂದು ಕೇಳ್ಕೊಳ್ಳಿ, ಡೀಟೇಲಾಗಿ ಕೇಳ್ಕೊಳ್ಳಿ. ನಾನು ಅದಕ್ಕೆ ಇಂಟ್ರೆಸ್ಟು ಪಡಲ್ಲ. ಕಲ್ತ್ಕೊಳ್ಳಿ, ಇಲ್ಲ ಅಂದರೆ ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನಿಲ್ಲ. ಎಷ್ಟತಿ ಕೇಳಿದ್ರೂ ಅಷ್ಟೇ, ಜೀವನ ಅಷ್ಟೇ, ಹಣೆ ಬರ ಅಷ್ಟೇ ಇರುತ್ತೆ. ಇನ್ನು ಕಾಲರ್ಗಳು ಯಾವ ಥರ ಬರ್ತಾರೆ ನೋಡೋಣ. ನಮಸ್ಕಾರ. ನಮಸ್ತೆ ಸರ್. ಈಗ ಹೇಳಿದ ಅರ್ಥ ಆಯ್ತಾ ಸರ್ ಎಲ್ಲರಿಗೂ? ಹಲೋ. ಈಗ ಹೇಳಿದ ಅರ್ಥ ಆಯ್ತಾ ಎಲ್ಲರಿಗೂ?
ಹೌದು ಸರ್. ಸುಮ್ ಕಾಲ್ ಮಾಡ್ತಾನೆ ಇದ್ರೆ ಅಲ್ವಾ, ಬೇರೆಯವ್ರು ಬೇಡವಾ, ನಿಮ್ಮಂತಾರ ಹೊಸಬ್ರು ಬೇಡವಾ? ಯಾರೋ ನೀವು ಹೊಸಬ್ರು ಅನ್ಕೊಂಡಿದೀವಿ. ಹೌದು ಸರ್. ನಿಮ್ ನಗು ನೋಡ್ರಿ ಯಾಕೋ ಎರಡನೇ ಸತಿ ಅನ್ಸುತ್ತೆ. ಇಲ್ಲ ಸರ್, ಈಗ ಹೇಳ್ತಾ ಇದ್ದೀನಿ ಜಸ್ಟ್ ಅದು ಒಂಥರ ಈಗ ಲಕ್ಷಾಂತರ ರೂಪಾಯಿ ಹಾಕಿ ಎಲ್ಲೋ ಕಳ್ಕೊತಾರೆ ಅದೀಗ ನನಗೆ ಒಂಥರ ಅನ್ವಯಿಸ್ದಂಗೆ ಆಯ್ತಾ ಇತ್ತು ನೀವು ಹೇಳ್ತಿದ್ದು. ಅಡ್ವಾನ್ಸ್ ಆಗಿ ಹೇಳ್ತಾರಲ್ಲ ಅನ್ಕೊಂಡು ತರ ನಡ್ಕೊಳ್ತಿತ್ತು ಸರ್. ಅದು ಹಂಗೆ ಸರ್, ಅದು ಇಂಗ್ಲಿಷ್ ಅಲ್ಲಿ ಗಾದೆ ಇದೆ, ಅದು ಅದೇ ಈಗ ಪೆನ್ನಿ ವೈಸ್ ಪೌಂಡ್ ಫೂಲಿಶ್ ಅಂತ ಕರೀತಾರೆ. ಪೆನ್ನಿ ವೈಸ್ ಕಾಸ್ಗೆ ಲೆಕ್ಕ ಹಾಕ್ತಾರೆ, ಅಲ್ಲಿ ಲಕ್ಷಗಟ್ಲೆ ಹೋಗೋದು ನೋಡಲ್ಲ. ಅದನ್ನ ಇಂಗ್ಲಿಷ್ ಅಲ್ಲಿ ಒಂದು ಗಾದೆನೇ ಇದೆ, ಪೆನ್ನಿ ವೈಸ್ ಪೌಂಡ್ ಫೂಲಿಶ್ ಅಂತ ಕರೀತಾರೆ. ಪೆನ್ನಿ ಅಂದ್ರೆ ಸಣ್ಣ ಸಣ್ಣ ಕಾಸುಗಳು, ವೈಸ್ ಅದ್ರಲ್ಲಿ ಬಹಳ ಬುದ್ಧಿವಂತಿಕೆ. ಇವ್ರ ಹತ್ರ ಹೋಗ್ಬಿಟ್ಟು ಒಂದು 1000 ರೂಪಾಯಿ ಸೇವ್ ಮಾಡ್ಬಿಡೋಣ, ಅವ್ರ ಹತ್ರ ಹೋದ್ರೆ ಅವ್ರು 500 ರೂಪಾಯಿ ಕೇಳಿದ್ರೆ ಇನ್ನೂ 200 ರೂಪಾಯಿ ಕೊಟ್ಬಿಟ್ಬಿಡೋಣ. ಅದನ್ನೇ ಪೆನ್ನಿ ವೈಸ್ ಅಂತ ಕರೀತಾರೆ, ಪೌಂಡ್ ಫೂಲಿಶ್ ಅಂತ ಕರೀತಾರೆ. ಹೇಳಿ ಸರ್, ಏನ್ ಕೇಳ್ಬೇಕಾಯ್ತು, ಮುಂದಕ್ಕೆ ಹೋಗೋಣ. ಸರ್ ನಂದೊಂದು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ಬೇಕು. ಹೇಳಿ ಹೇಳಿ. 233 233. ಹೌದು ಸರ್. ಯಾವ್ದ್ರ ವಿಚಾರ? ನಾನು ಅದೇ ಒಂದು ಜಮೀನ್ಗೆ ದುಡ್ಡು ಹಾಕಿದೆ ಸರ್, ಪಾರ್ಟ್ನರ್ ಜೊತೆ ಹಾಕೊಂಡು 4 ವರ್ಷ ಆಯ್ತು. ಇನ್ನು ಅವ್ರು ಕೊಡ್ತೀನಿ ಅನ್ನೋದ್ರಲ್ಲೇ ಇದಾರೆ. ಈ ತಿಂಗಳು ಕಂಪ್ಲೀಟ್ ಕ್ಲಿಯರ್ ಮಾಡ್ತೀವಿ ಅಂದ್ರು, ಆದ್ರೂ ಮಾಡ್ಲಿಲ್ಲ. ಈ ತಿಂಗಳು ಕಂಪ್ಲೀಟ್ ಕ್ಲಿಯರ್. ಓಕೆ, ಅವ್ರ ಆತರ ಹೇಳಿದ್ರು. ಕೇತುದಶ ಪ್ರಶ್ನೆ ಕೇಳಿದಿರಾ? ಕೇತುದಶಲ್ಲಿ 2021 ಡಿಸೆಂಬರ್ವರೆಗೂ ಗುರು ಕೇತುನಲ್ಲಿ 2, 5, 9, 11, 12, 3, 6, 8 ಸ್ವಲ್ಪ ದುಡ್ಡು ಬರೋ ತರ ಇದೆ, ಬರದೇ ಇರೋ ತರ ಇದೆ. 1, 11, 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ಸರ್, ಒಂದೇ ಸತಿ ಕೊಡಲ್ಲ ಅವರು. 3ನೇ ಮನೆ ಬಂದಿದೆ. 3ನೇ ಮನೆ ಅಂದ್ರೆ ಒಂಥರ ಕಮಿಷನ್ ತರ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ. ಆಮೇಲೆ ಈಗ ಬಂದಿರತಕ್ಕಂಥ ಬುಕ್ತಿ ನೋಡೋಣ. 2021 ಗುರುವಿನ ಕಾಂಬಿನೇಷನ್ ಅಲ್ಲಿ 5 ದುಡ್ಡು ಕೊಡಲ್ಲ, 10 ಸತಾಯಿಸಿ ಕೊಡ್ತಾರೆ ಅವ್ರ ಕಡೆಯಿಂದ. ಬರುತ್ತೆ ಅಂತ ಇದೆ ಸರ್, ಬರುತ್ತೆ, ಬರಲ್ಲ ಅಂತ ಇಲ್ಲ. ಕಾಂಬಿನೇಷನ್ ಅಲ್ಲಿ ಬರುತ್ತೆ, ಸತಾಯಿಸಿ ಕೊಡ್ತಾರೆ. ನೀವು ಒಂದೇ ಸತಿ ಕೇಳಿದ್ರೆ ಬರೋದಿಲ್ಲ ಅಂತ ಇಲ್ಲಿ ಪ್ರಶ್ನೆ. ಒಂದೇ ಸತಿ ಬರಬೇಕು ಅಂದ್ರೆ 2ನೇ ಮನೆ ಬರಬೇಕು. 2 ಅಂತಂದ್ರೆ ಲಂಸಮ್ ಅಂತ ಬರ್ತೇವೆ. 3 ಅಂತಂದ್ರೆ ಅದು ಕಮಿಷನ್ ತರ ಆಗ್ಬಿಡುತ್ತೆ. ಅದು ಸಣ್ಣ ದುಡ್ಡು. ಸೊ ಸಣ್ಣ ದುಡ್ಡು ಅದು ನಿಮಗೇನು 2024 ಹಿಂಗೆ ಆಟ ಆಡಿಸ್ತಾರೆ. ಆ್ಯಕ್ಚುಲಿ ನೀವು ಒಂದೇ ಸತಿ ಮೊತ್ತ ತಗೊಳ್ಬೇಕು ಅಂದ್ರೆ ಇಲ್ಲೆಲ್ಲೂ ಯಾವ ಇದೂ ಹಿಟ್ ಆಗಿಲ್ಲ. ಅಧಿಕ ಲಾಭ, ಅಧಿಕ ಇದು ಬರಬೇಕು ಅಂದರೆ ಒಂದು ಖರೀದಾರ ಕಟ್ಕೊಳ್ಳಿ. ಆಮೇಲೆ ಒಂದು ತಂತ್ರ ಕೊಡ್ತೀನಿ. ಒಂದು ಸಣ್ಣದ ಒಂದು ಬಟ್ಲು ತಗೊಳ್ಳಿ, ಸಣ್ಣ ಬಟ್ಲು ತಗೊಳ್ಳಿ. ಅದರೊಳಗಡೆ ಈ ಕಡಲೆಕಾಳು ಹಾಕ್ಕೊಳ್ಳಿ. ಕಡಲೆಕಾಳು ಹಾಕೊಂಡ್ಮೇಲೆ ಅದಕ್ಕೆ ಒಂಚೂರು ಸಕ್ಕರೆ ಮಿಕ್ಸ್ ಮಾಡಿ, ಕಡಲೆಕಾಳು ಸಕ್ಕರೆ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಕೊಂಡು ಅವ್ರನ್ನ ಧ್ಯಾನ ಮಾಡಿ. ಯಾರನ್ನ ಕೊಡಬೇಕಾಗಿರೋ ವ್ಯಕ್ತಿಯ ಧ್ಯಾನ ಮಾಡಿ. ಸೊ ನನಗೆ ಹಣ ಬರಬೇಕು ಶೀಘ್ರವಾಗಿ ಅಂತ ಧ್ಯಾನ ಮಾಡಿ. ಇದಾದ ಮೇಲೆ ಈ ಮುತ್ತುಗದ ಎಲೆ ಹುಡ್ಕೊಂಡೋಗ್ಬೇಕು. ಎಲ್ಲಿ ಸಿಗುತ್ತೆ ಅಂದರೆ ಮುತ್ತುಗದ ಎಲೆ ಅಥವಾ ಮುತ್ತುಗದ ಏನಂತಾರೆ ಮರ, ಅಲ್ಲಿ ಹೋಗ್ಬೋದು. ಇಲ್ಲಾಂದರೆ 2ನೇ ಆಪ್ಷನ್ ಬಂದ್ಬಿಟ್ಟು 1, 2 ಔದುಂಬರ, ಇವೆರಡರ ಹತ್ರ ಹೋಗ್ಬಿಟ್ಟು ಇದಾಕಬೇಕು. ಔದುಂಬರ ಇಲ್ಲಾಂದರೆ ಒಂದು ಮುತ್ತುಗದ ಒಂದು ಮರ ಬರುತ್ತೆ ಅಂತ ಹೇಳ್ತಾರಲ್ಲ, ಅಲ್ಲಿಗೆ. ಓಕೆ, ಅಲ್ಲಿಗೆ ಹೋಗಿ ಇದನ್ನು ಹಾಕಬೇಕು. ಇದನ್ನು ಮಾಡ್ತಕ್ಕಂಥ ದಿವಸ ಭಾನುವಾರ ಆಗಿರಬೇಕು. ಒಳ್ಳೇದಾಗಲಿ, ಒಳ್ಳೆ ತಂತ್ರ ಕೊಟ್ಟಿದ್ದೀನಿ, ಬರುತ್ತೆ. ನೆಕ್ಸ್ಟ್. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ನನ್ನ ಹೆಸರು ರಮ್ಯಾ ಅಂತ. ಓಕೆ. ಡೇಟ್ ಆಫ್ ಬರ್ತ್ ಜನವರಿ 26. ಫಸ್ಟ್ ಟೈಮ್ ಕಾಲರ ನೀವು? ಹೌದು ಸರ್. ವೆರಿ ಗುಡ್. ಇನ್ಮೇಲೆ ಇದನ್ನೇ ಕೇಳ್ತೀನಿ ಎಲ್ಲರಿಗೂ. ಜನವರಿ ಸುಳ್ಳು ಹೇಳಿದ್ರೆ ವರ್ಕ್ ಆಗಲ್ಲ ಅಂತ ಹೇಳ್ಬಿಡ್ತೀನಿ, ಎದುರಿಸಿಡ್ಬೇಕು. ಅಲ್ಲ ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇರೋದಮ್ಮ. ಯಾರಾದ್ರೂ ಇನ್ನೊಂದ್ಸತಿ 2ನೇ ಸತಿ ಕಾಲ್ ಮಾಡ್ಬೇಕು, ಗ್ರಾಚಾರ ನೆಟ್ಟಿಗಿರಲ್ಲ. ಒಂದ್ಸತಿ ವಾರನ್ ಮಾಡ್ಬೇಕು. ಇಲ್ಲ ಅಂದ್ರೆ ಏನು, ಎಷ್ಟೊಂದ್ ಜನ ಪಾಪ ಕಾಲೇ ಸಿಗಲ್ಲ ಅಂತ ಎಷ್ಟು ಒದ್ದಾಡ್ತಾ ಇರ್ತಾರೆ. ಬಡವರು ಇರ್ತಾರೆ, ಅಲ್ಲಿ ಹಳ್ಳಿಯವರು ಇರ್ತಾರೆ, ಕಾಲ್ ಮಾಡ್ತಾ ಇರ್ತಾರೆ. ಅದ್ಯಾವ್ದೋ ಕೃಷಿಯವ್ರು ಇರ್ತಾರೆ, ಅವ್ರು ಕಾಲ್ ಮಾಡ್ತಾರೆ. ಏನೋ ಅವ್ರಿಗೆಲ್ಲ ಒಂದು ಸಹಾಯ ಮಾಡಕ್ಕೆ ಅಂತ ನಾನು ಮಾಡೋಕೆ ರೆಡಿ ಇದ್ದೀನಿ. ಒಂದು ಕಾಲ್ ಓಕೆ. ಏನ್ ಮಾಡಿದ್ದು ಮಕ್ಳು ಮದುವೆ ಆಗಿಲ್ಲ, ಅವ್ರ ಮಕ್ಳಾಗಿಲ್ಲ, ಅವ್ರ ಮಕ್ಳು ಏನ್ ಓದ್ತಾರೆ, ಅವ್ರ ಮೊಮ್ಮಕ್ಳು ಮುಂದೆ ಯಾವಾಗ ಮದುವೆ ಆಗುತ್ತೆ, ಅವ್ರದ್ದು ಆಸ್ತಿ ಬರುತ್ತಾ, ಬರೀ ಇಂಥವೇ ಫ್ರೀ ಕೇಳ್ಕೊಂಡು ಕೂತ್ಕೊಳ್ಳಿ. ಇವತ್ತಿಂದ ಗ್ರಾಚಾರ ಬಿಡಿಸ್ಬಿಡ್ತೀನಿ ಒಬ್ಬೊಬ್ರು. ಕಾಲ್ ಮಾಡೋರಿಗೆ ಎಲ್ಲರಿಗೂ ಅಲ್ಲ. ಹೇಳಿ ಮೇಡಮ್. ನಂದು ಡೇಟ್ ಆಫ್ ಬರ್ತ್ ಗುರುಜಿ ಜನವರಿ 26, 1990. ಶನಿವಾರ ಮಧ್ಯಾಹ್ನ 12ವರೆಗೆ ಗುರುಜಿ ಹುಟ್ಟಿರೋದು. 1990. ನನಗೆ ಇವತ್ತಿಂದ ಖುಷಿ ಏನು ಅಂತಂದ್ರೆ ಎಲ್ಲ ಹೊಸ ಕಲರ್ಸ್ ಬರ್ತಾರೆ, ಹೊಸದಾಗ ಅವ್ರ ಪಾಪ ಸಿಗುತ್ತೆ, ಖುಷಿಯಾಗಿರ್ಬೋದು. ನೆಕ್ಸ್ಟ್ ಟೈಮ್ ಹೇಳಿ ಫಸ್ಟ್. ಅದು 12ವರೆಗೆ ಗುರುಜಿ ಮಧ್ಯಾಹ್ನ. ಚಳ್ಳಕೆರೆನಾ? ಏನ್ ಕೇಳ್ಬೇಕಾಯ್ತು?
ಗುರುಜಿ ನನ್ ಲೈಫ್ ಸ್ವಲ್ಪ ಕೇಳ್ಬೇಕಾಯ್ತು ಗುರುಜಿ. ನಾನು ಅಮ್ಮ ಲೈಫ್ ಅಂದ್ರೆ ಹಂಗೆಲ್ಲ ಇಲ್ಲಮ್ಮ. ನೀನು ಏನ್ ಪರಿಸ್ಥಿತಿ ಇವಾಗ ಸದ್ಯಕ್ಕೆ ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ವಾ, ದುಡ್ಡಿನ ಸಮಸ್ಯೆನ ಅದನ್ನ ಕೇಳಮ್ಮ. ನಾನು ಲವ್ ಮ್ಯಾರೇಜ್ ಆಗಿರೋದು ಗುರುಜಿ. ಎಲ್ಲರೂ ದೂರ ಆಗ್ಬಿಟ್ಟಿದ್ದಾರೆ. ಈಗ 13 ವರ್ಷ ಆಯ್ತು. ಲವ್ ಮಾಡಿರೋರು ಏನ್ ಗುರುಜಿ? ಲವ್ ಮಾಡಿ ಎಲ್ಲರೂ ದೂರ ಆಗಿದ್ದಾರೆ. ಲವ್ ಮಾಡಿರೋರು ಏನಾಗಿದ್ದಾರೆ ಅಂತ ಕೇಳಿದೆ. ಲವ್ ಮ್ಯಾರೇಜ್ ಆಗಿದ್ದೀನಿ ಗುರುಜಿ. ಆ ಲವರ್ ಅಪ್ಪ ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ, ಅವ್ರು ಏನ್ ಹೆಂಗಿದ್ದಾರೆ ಅಂತ ಕೇಳಿದ್ದು. ಹಸ್ಬೆಂಡ್ ಜೊತೆಗೆ ಚೆನ್ನಾಗೇ ಇದೀವಿ ಗುರುಜಿ. ಮತ್ತೆ ಯಾಕೆ ಚಿಂತೆ, ಇನ್ ಬೇರೆಯವರೆಲ್ಲ ಯಾಕೆ ಬೇಕು? ಅಲ್ಲ ಮತ್ತೆ ಅವರು ನಮ್ಮ ಮಾವ ಯಾರು ನಮ್ಮನ್ನ ಇಷ್ಟಪಡ್ತಿಲ್ಲ ಇನ್ನು. ನಮ್ಮ ಅತ್ತೆ ಮಾವ ಯಾರು ಅವ್ರ ಕಡೆ ಒಬ್ರು ನಮ್ಗೆ ಇದಿಲ್ಲ ಗುರುಜಿ, ಹೆಲ್ಪ್ ಇಲ್ಲ. ಬಟ್ ನಮ್ಗೆ ಮಾತಾಡ್ತಿಲ್ಲ, ಇನ್ನು ಇಷ್ಟಪಡ್ತಿಲ್ಲ ಇವತ್ತಿನವರೆಗೂ. ಇಬ್ರು ಮಕ್ಕಳಾಗಿದ್ದಾರೆ ಗುರುಜಿ. ಬೇರೆನೆ ಇದೀವಿ ನಾವು. ಅದು ಹೆಂಗೆ ಮತ್ತೆ ಒಂದಾಗ್ತೀವಾ ಇಲ್ವಾ ಅಂತ ಕೇಳೋಣ ಅಂತ. ಕುಟುಂಬ ವರ್ಗ ಅಂತಂದ್ರೆ ಫ್ಯಾಮಿಲಿ ಅಂತಂದ್ರೆ 4ನೇ ಮನೆ ಅಂತ ಬರುತ್ತೆ. ಆ 4ನೇ ಮನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಎಕ್ಸೆಪ್ಟ್ ಕೇತುವಿನ ಉಂಗುರ ಆಗಿರ್ತಕ್ಕಂಥ 9 ಮುಖದ ರುದ್ರಾಕ್ಷಿ ನೀವು ಹಾಕೊಂಡ್ರೆ ಕುಟುಂಬದವರೆಲ್ಲ ಹತ್ರ ಬರ್ತಾರೆ. ಯಾವತ್ತೇ ಆಗಲಿ ಫ್ಯಾಮಿಲಿ ಅಂತ ಬಂದಾಗ 2 ಮತ್ತು 4 ಬರುತ್ತೆ. ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್ 4th ಹೌಸ್. ಆದರೆ ಯಾವತ್ತೂ ಆಗಲಿ 4ನೇ ಮನೆ ಅದರಲ್ಲಿ ಸುಖ ಇರಲ್ಲ. 4ನೇ ಮನೆ ಅಂತ ಹೇಳ್ತೀವಿ ಫ್ಯಾಮಿಲಿ ಹೋಮ್ ಅಂತ. ಬಟ್ ಎಷ್ಟೇ ಮಾಡಿದ್ರು ಕೂಡ ಒಂದು ಮನೇಲಿ ಒಬ್ಬ ಅಣ್ಣಂಗಾಗಲ್ಲ, ತಮ್ಮಂಗಾಗಲ್ಲ, ತಂಗಿಗಾಗಲ್ಲ, ತಾಯಿಗಾಗಲ್ಲ, ತಂದೆಗೂ ಗಲಾಟೆ, ಮಗನಿಗೂ ತಂದೆಗಾಗಲ್ಲ. ಯಾಕಂದರೆ 4ನೇ ಮನೆ ಅದು 3ನೇ ಮನೆ ಅಥವಾ 5ನೇ ಮನೆ ಅಥವಾ 8ನೇ ಮನೆ 12ನೇ ಮನೆ ಇದು ಬಂದರೆ ಆಲ್ ದೀಸ್ ಹೌಸಸ್ ವಿಲ್ ನೆಗೇಟ್ ದಿ ಕೋ ಎಕ್ಸಿಸ್ಟಿಂಗ್ ಹ್ಯೂಮನ್ಸ್ ಅಂತ ಕರಿತೀವಿ ನಾವು. ಆಲ್ ದಿಸ್ ವಿಲ್ ನೆಗೇಟ್ ದಿ ಕೋ ಎಕ್ಸಿಸ್ಟಿಂಗ್ ಹ್ಯೂಮನ್ಸ್. ಸೊ ಇದನ್ನು ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು ಅಂತಂದರೆ ಒಂದು ತೊಗರಿ ಬೇಳೆನ ದಾನ ಮಾಡಿ. ಯಾಕಂದರೆ 8ನೇದು ದಾನ ಮಾಡಬೇಕು ಯಾವಾಗಲೂ. 8 4ಕ್ಕೆ 4 8 8ಕ್ಕೆ ಮತ್ತೆ 4 12 4 8 12 ಈ ಕಾಂಬಿನೇಷನ್ ಟ್ರೈಪಾಡಲ್ಲಿ ಇರುತ್ತೆ. 4 8 12 ಅಂತ ಕಾಂಬಿನೇಷನ್. 4ಕ್ಕೆ 4 8 8ನೇ ಮನೆ ಮತ್ತು 8ಕ್ಕೆ ಮತ್ತೆ 4 ಆ್ಯಡ್ ಮಾಡಿ 12ನೇ ಮನೆ 4 8 12. ಇದು ಒಂಥರ ಸೆಕೆಂಡ್ರಿ ದುಸ್ಥಾನಗಳು ಅಂತ ಕರಿತೀವಿ. ಸಪೋರ್ಟ್ ಫಂಕ್ಷನ್ ಇಲ್ಲದೆ ಇರತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಒಂದು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಹಾಗೆ ಒಂದು ತೊಗರಿ ಬೇಳೆ ಹೇಳಿದ್ನಲ್ಲ, ಮಂಗಳವಾರ ಒಂದು 3 ತಿಂಗಳು ಮಾಡಿ. ಒಂದು ಸ್ವಲ್ಪ ಜನ ನಿಮ್ಮ ಕಡೆಗೆ ಟರ್ನ್ ಆಗ್ತಾರೆ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ನಾನು ಅಕ್ಷರ ಅಂತ ಬೆಳಗಾವಿಯಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಬೈತಾ ಇದ್ನಲ್ಲ ಇಲ್ಲ, ಬೈದಿದ್ ಕೇಳಿಸ್ಕೊಂಡೆ ಗುರುಜಿ ನಾನು. ಗುರುಜಿ ಬೈದಿದ್ ಕರೆಕ್ಟೋ ಇಲ್ಲ ಹೇಳ್ಬೇಕಪ್ಪ. ನಿಜ ನಿಜ ಗುರುಜಿ. ನೀವೆಷ್ಟೇ ಸತಿ 2ನೇ ಸತಿ ಎಲ್ಲ ಕಾಲರ್ ನೀವು? ಇಲ್ಲ ಗುರುಜಿ, ಸುಳ್ಳು ಹೇಳ್ಬಾರ್ದು. ಇಲ್ಲ ಗುರುಜಿ, ಹಾಗೇನಿಲ್ಲ. ಈಗ ಇವತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳ್ತಾ ಇದ್ದೀರಾ, ನಾನು ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ. ಅತ್ತೆ ಸೊಸೆ ಯಾರು ಆಚೆ ಹೋಗ್ತಾರೆ ಫಸ್ಟ್ ಅಂತ? ಇಲ್ಲ ಗುರುಜಿ, ಹಾಗಲ್ಲ. ನಮ್ಮ ಮನೇಲಿ ಸಮಸ್ಯೆ ಇದೆ, ಹಾಗಾಗಿ ಯಾರ ಮನೇಲಿ ಅತ್ತೆ ಸೊಸೆ ಅದು ಕಾಮನ್. ಅದು ಮೂನ್ ಅಂಡ್ ವೀನಸ್ ಅಂತ ಕರಿತೀವಿ. ಮೂನ್ ವೀನಸ್ ಕಂಜಂಕ್ಷನ್ ಇಸ್ ಬ್ಯಾಡ್ ಅಂತ ಕರಿತೀವಿ. ಅದ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ರೇಕ್ ಆದ್ಮೇಲೆ. ಹೇಳಮ್ಮ ನಿಮ್ದು ಮುಗಿಸೋಣ. ಗುರುಜಿ, ನಾನು ಒಬ್ರಿಗೆ ಹಿಂಗೆ ಸಹಾಯಕ ಅಂತ ಹೇಳಿ ದುಡ್ಡು ಕೊಟ್ಟಿದ್ದೆ. ಈಗ ಏನೋ ಆರೋಗ್ಯ ಸಮಸ್ಯೆ ಇತ್ತು, ಚಿಕ್ಕ ಮಗು ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ನಾನು ನಮ್ಮ ಫ್ರೆಂಡ್ಸು ಶೇರ್ ಮಾಡಿ ಕೊಟ್ಟಿದ್ದೆ ಗುರುಜಿ. 1.5 ಲಕ್ಷ ಮನೆಯಲ್ಲಿ ಗೊತ್ತಿಲ್ಲ. ಹಾಗಾಗಿ ಈಗ ಅವರು ಸತಾಯಿಸ್ತಾ ಇದಾರೆ, ಎಲ್ಲ ಹುಷಾರಾಗಿದ್ದಾರೆ, ಎಲ್ಲ ಆಗಿದೆ. ಸೊ ನಂಗೆ ಅದು ದುಡ್ಡು ಬರುತ್ತಾ ಇಲ್ಲೋ, ಏನಕ್ಕಂದ್ರೆ ನನ್ಗೆ ಅಷ್ಟೇನೆ ಕಷ್ಟ. ಬಟ್ ಅವಳಿಗೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಸಣ್ಣ ಸಣ್ಣ ಸೇವಿಂಗ್ಸ್ ಮಾಡಿರೋದು ಸೇರಿಸಿ ಕೊಟ್ಟಿದ್ವಿ ಗುರುಜಿ. ಅದ್ರ ಬಗ್ಗೆ ನಾವು ಪ್ರಶ್ನಾಶಾಸ್ತ್ರ ಕೇಳ್ಬೇಕು ಗುರುಜಿ. ಈಗ ದುಡ್ಡು ಬಂದಿಲ್ಲ ಅಂದ್ರೆ ಏನಾಗುತ್ತೆ? ಬಂದ್ರೆ ಅನುಕೂಲ ಆಗುತ್ತೆ ಗುರುಜಿ, ಬಂದಿಲ್ಲ ಅಂದ್ರೆ ಮನೇಲಿ ಗೊತ್ತಾಗುತ್ತೆ, ಮನೇಲಿ ಜಗಳ ಆಗುತ್ತೆ ಅಷ್ಟೇ ಗುರುಜಿ. ಇವತ್ತು ಗುರುವಾರ ನಿಮಗೊಂದು ಮಾತು ಹೇಳ್ತೀನಿ. ಹಾ ಗುರುಜಿ. ಒಂದು ಧೈರ್ಯವಾಗಿ ಧೈರ್ಯ ತಗೊಂಡು ಈ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ಮನೇಲಿ ಹೇಳಿ, ಈ ರೀತಿ ಒಂದು ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಒಬ್ರು ಇಂಥವ್ರು ಬಂದ್ರು, ಅವ್ರಿಗೆ ಕಾಯಿಲೆ ಅಂತ ಕೇಳಿದ್ರು, ನಾನು ನಮ್ಮ ಫ್ರೆಂಡ್ಸು ನನ್ನ ಮನೇಲಿ ಕದ್ನೋ ಏನೋ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಿಮ್ಮ ಜಯ ನಿಮ್ಮದೇ. ಇಲ್ಲ ಕದ್ದಿಲ್ಲ ಗುರುಜಿ, ನನ್ನ ಅಪ್ಪ ಏನಾದ್ರೂ ಆಯ್ತು. ಯಾವ್ದಕ್ಕೋ ಕೊಟ್ಟಿದಾರ, ಮೊಬೈಲ್ ಕೊಟ್ಟಿದಾರ, ಸ್ಕೂಲ್ ಕೊಟ್ಟಿದಾರ, ಕಾಲೇಜ್ ಕೊಟ್ಟಿದಾರೋ, ತಾಳಿ ಕೊಟ್ಟಿದಾರೋ, ಮತ್ತೊಂದು ಕೊಟ್ಟಿದಿರಲ್ಲ. ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಯು ಪೀಪಲ್ ಹ್ಯಾವ್ ಡನ್. ಫ್ಯಾಂಟಾಸ್ಟಿಕ್ ಥಿಂಗ್ ಯು ಹ್ಯಾವ್ ಡನ್. ಎಕ್ಸಲೆಂಟ್ ಥಿಂಗ್ ನೀವು ಮಾಡಿದ್ದೀರ. ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೆದರ್ಕೊಳ್ಬೇಕಾಗಿರೋದು ಭಗವಂತ. ಹೆದರ್ಕೊಳ್ಬೇಕಾಗಿರೋದು ಭಗವಂತ. ಯಾಕೆ ಅಂದ್ರೆ ನೀವು ಮಾಡಿರೋ ಕೆಲಸ ಒಳ್ಳೇದೇ. ಅದನ್ನೆಲ್ಲ ಕೊಟ್ಟು ಒಂದು ಕಾಯಿಲೆಗೆ ಅಂತ ಫಸ್ಟ್ ಕೊಟ್ಟಿದ್ದೀರಾ. ಯಾಕಂದ್ರೆ ಯಾವ ಒಂದು ವಿಚಾರಕ್ಕೆ ಕೊಟ್ಟರು ವೇಸ್ಟೇ. ಈ ಕಲಿಯುಗದಲ್ಲಿ ಕಂಪ್ಲೀಟ್ಲಿ ವೇಸ್ಟ್.
ಆದರೆ ನನ್ನ ಒಂದು ಸಜೆಷನ್ನು, ಭಗವಂತನಿಗೆ ಭಯ, ಇವ್ರಿಗೆ ಮತ್ತೆ ವಾಪಸ್ ಕೊಡಬೇಕಲ್ಲ, ಮಾಡಿರ್ತಕ್ಕಂಥ ಪುಣ್ಯ ವಾಪಸ್ ಕಳಿಸ್ಬೇಕಲ್ಲ ಬೇರೆ ರೀತಿಯಿಂದ. ಫಸ್ಟ್ ಹೇಳಿ, ಇದರಲ್ಲಿ ಏನೂ ಸಮಸ್ಯೆನೇ ಇಲ್ಲ, ಇನ್ನೂ ಮೆಚ್ತಾರೆ. ಕೋಪ ಬರುತ್ತೆ, ನೀನು ತಿಳ್ಕೊಂಡು ಕೊಡೋಕ್ಕಾಗಲ್ವ ಅಂತೆಲ್ಲ ಹೇಳ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಅದು ಏನು ತಿಳ್ಕೊಂಡು ಎಲ್ಲನೂ ಎಷ್ಟೋ ಲಕ್ಷಗಟ್ಟಲೆ ನಾವು ಕಳಿತೀವಿ, ತಿಳಿದೇ ಕಳಿತೀವಿ, ಇನ್ನು ತಿಳಿದಲೇ ಎಷ್ಟೊಂದು ಕಳಿತೀವಿ ಅಲ್ವಾ. ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಪೇರೆಂಟ್ಸ್ ಕೇಳಿ, ಖಂಡಿತ ನನ್ನ ಆಶೀರ್ವಾದ ಖಂಡಿತ ಇರುತ್ತೆ. ಖಂಡಿತ ಅವ್ರಿಗೆ ಇದು ಮಾಡಿ. ಒಂದು ನಂಬರ್ ಏನೋ ಹೇಳ್ಬೇಕಂದ್ರೆ ಇದಾರಾ ಲೈನಲ್ಲಿ? ನಂಬರ್ ಹೇಳಮ್ಮ. 56 ಗುರುಜಿ, 56 ಬರುತ್ತಾ ಅಂತ ಒಂದು ನೋಡೋಣ ಅಷ್ಟೇ. ಓಕೆ, ಬಂದ್ರೆ ಒಳ್ಳೇದು, ಆದ್ರೂ ಹೇಳೋದು ಒಳ್ಳೇದು. ಒಳ್ಳೆ ಕಾರ್ಯ ಮಾಡಿದ್ದೀರಾ ನೀವು. ಖಂಡಿತ ನಿಮ್ಮ ತಂದೆ ತಾಯಿ ಏನಾದರೂ ಬೈಕೊಳ್ಳಿ ಏನು ಮಾಡ್ಕೊಳ್ಳಿ, ನಾನು ಆಸ್ ಎ ಗುರು ಹೇಳ್ತಾ ಇದ್ದೀನ, ಬಹಳ ಒಳ್ಳೆ ಕಾರ್ಯ ಮಾಡಿದ್ದೀರಾ. ಈ ಥರದ್ದು ಬಹಳ ಕಷ್ಟ ಕಮ್ಮಿನೇ. ಯಾರೋ ದುಡ್ಡು ಕೊಡ್ತಾರೆ, ಸೈಟಿಗೆ ಕೊಟ್ಬಿಡ್ತಾರೆ, ಅಥವಾ ಇನ್ನೊಂದು ಯಾವ್ದೋ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡೋಣ, ದುಡ್ಡು ಹಾಕೋ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಇದು ಕಾಯಿಲೆಗೆ ಅಂತ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಹುಷಾರಿಲ್ಲ, ನಾನು ಸುಸೈಡ್ ಮಾಡ್ಕೊತೀನಿ ಅಂದಿದ್ರು ಸರ್. ಹಾಗಾಗಿ ನಾವು ಎಲ್ಲಾನು ಇದು ಮಾಡ್ಬಿಟ್ಟು ಕೊಟ್ಟಿದೀವಿ ಗುರುಜಿ. ಈಗೆಲ್ಲ ಚೆನ್ನಾಗಿದ್ದಾರೆ, ಬಟ್ ನಮ್ಗೆ ಅದಕ್ಕೆ ಕಷ್ಟ ಆಗ್ತಾ ಇದೆ. ಏನಕ್ಕಾದ್ರು ಮನೇಲಿ ಕೇಳ್ಬಿಟ್ರೆ ಅಂದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ ಗುರುಜಿ. ಫೆಬ್ರವರಿ ಮಂತ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ನಿಮ್ಮಿಂದ ಎಷ್ಟು ಹೋಯ್ತು? ನಿಮ್ಮೊಬ್ರಿಂದ? ನನ್ನೊಬ್ರಿಂದ 1,10,000 ಗುರುಜಿ. ಏನ್ ಕಾಯಿಲೆ ಬಂದಿತ್ತಮ್ಮ? ಅವರು ಪ್ರೆಗ್ನೆಂಟ್ ಇದ್ರು ಗುರುಜಿ. ಹಾಗಾಗಿ ಅದು ಮಗುದು ಏನೋ ಸಮಸ್ಯೆ ಇದೆ, ಏನೋ ಆಪರೇಟ್ ಮಾಡ್ಬೇಕು ಅಂತ ಹೇಳಿ ನಾನು ಕೊಟ್ವಿ. ಸರಿ ಆಯ್ತು. ಈಗ ಇನ್ನೊಂದು ಒಂದೇ ಒಂದು ಕೇಳ್ಬಿಡ್ತೀನಿ, ಲೇಟ್ ಆಗುತ್ತೆ. ಅವ್ರ ಪರಿಸ್ಥಿತಿ ಏನಿದೆ ಅಂದ್ರೆ ಅವ್ರು ಕೊಡೋ ಶಕ್ತಿ ಇದೆಯಾ? ಹೌದು ಗುರುಜಿ, ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಅವ್ರಿಗೆ 28,000 ಸ್ಯಾಲರಿ ಬರ್ತಾ ಇದೆ. ಆ ಟೈಮಲ್ಲಿ ಕೊಡ್ತಾ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರು. ನಾವು ಅದಕ್ಕೆ ಕೊಡ್ಬಹುದು. ಇನ್ನು ಅಟ್ಲೀಸ್ಟ್ ನಾವೇನ್ ಹೇಳ್ತಿದೀವಿ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಾದ್ರೂ ಕೊಡಿ ಅಂತ. ಫೋನು ತೆಗಿತಾ ಇಲ್ಲ, ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಗುರುಜಿ. ಕರೋನಾ ಇರಕ್ಕೆ ನಾವು ಹೊರಗಡೆ ಹೋಗಿ ಕೇಳಕ್ಕೂ ಕಷ್ಟ ಆಗ್ತಾ ಇದೆ. ಟ್ರಾವೆಲಿಂಗ್ ಮಾಡ್ಬಿಟ್ಟು ಬೇರೆಯವರಲ್ಲಿ ಇರ್ತಾರೆ. ದುಡ್ಡು ಬರಕ್ ವಾಪಸ್ ಒಂದು ಅಕ್ಕಿ ತಗೊಳ್ಳಿ, ನಿವಾಳಿಸಿ, ಅವ್ರ ಹೆಸರು ಹೇಳ್ಬಿಟ್ಟು ನಿವಾಳಿಸಿ, ಅದನ್ನ ಕಾಗೆಗೆ ಹಾಕಿ. ಕಾಗೆ ಇದಾವ ಮನೆ ಹತ್ರ? ಆಮೇಲೆ ಇದಾವ ಗುರುಜಿ. ನೀವ್ ಹೇಳಿರೋ ತಂತ್ರ ಮಾಡ್ತಾ ಇರ್ತೀವಿ. ನಾವು ಬುಂದಿ ಕಾಳು ಹಾಕ್ತಾ ಇರ್ತೀವಿ. ಈಗ ಬರೀ ಅಕ್ಕಿ ಹಾಕಿ ನಿವಾಳಿಸ್ಬೇಕು. ಅವ್ರು ನೆನೆಸ್ಕೊಂಡು ನೀವೇ ರೊಟೇಟ್ ಮಾಡ್ಬೇಕು, ಹಿಂಗೆ ರೈಟ್ ಹ್ಯಾಂಡ್ 13 ಟೈಮ್ಸ್ ರೊಟೇಟ್ ಮಾಡಿ ಶೀಘ್ರವಾಗಿ ನಮ್ಮ ಹಣ ಕೊಡಿ ಅಂತ ಹೇಳಿ. ಇಲ್ಲ ಅಂದ್ರೆ ತುಂಬಾ ದಿವಸ ಆದ್ಮೇಲೆ ಏನೋ ನಿಮ್ ತಂದೆ ತಾಯಿಗೆ ಹೇಳ್ಬಿಡಿ, ಅದನ್ನ ದಾನ ಮಾಡಿದೆ ಅಂತ ತಿಳ್ಕೊಳ್ಳಿ. ಅದ್ರದ್ದು 100 ಟೈಮ್ಸ್ ಬರುತ್ತೆ ನಿಮ್ಗೆ. ನಿಮ್ಗೆ 100 ಟೈಮ್ಸ್ ಬೇಕಾ, ಬರೀ 1 ಲಕ್ಷ ಬೇಕಾ? ನೋಡಿ, ಈಗ ಇದೇ ತರ ಭಗವಂತ ಬಂದು ಕೇಳೋದು ನಿಮ್ಗೆ. ನಿನಗೆ ಅದ್ರದ್ದು 100ರಷ್ಟು ಕೊಡಿಸ್ತೀನಿ, ಅದನ್ನ ಮರ್ತು ಬಿಟ್ರೆ. ಅದೇ ಬೇಕು ಅಂದ್ರೆ ಸತಾಯಿಸಿ ಕೊಡಿಸ್ತೀನಿ ವಾಪಸ್ಸು. ಥಿಂಕ್. ಒಂದ್ ಕಡೆ ಹೋಗಿದ್ದು ಒಳ್ಳೆ ಕಾರ್ಯ ಕೊಟ್ಟಿದ್ದೀರಾ, ದೇವರಾಗ್ಬಿಡಿ. ಯಾಕೆ ದೇವರಾಗಲ್ಲ ನೀವೆಲ್ಲ? ಒಂದ್ಸರಿ ದೇವರಾಗಿ ನೋಡಿ, ಟ್ರೈ ಮಾಡಿ, ಮಾನವರಾಗಿ ಟ್ರೈ ಮಾಡಿ. ಆಗಿಲ್ಲ ಅಂದ್ರೆ ದೇವರಾಗ್ಬಿಡಿ, ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. ಓಕೆ, ನಮ್ಮ ಕ್ಲಾಸಸ್ ಆಗಸ್ಟ್ 1ನೇ ತಾರೀಕು ಇಂಗ್ಲೀಷಲ್ಲಿರುತ್ತೆ. ಹಾಗೆ ಆಗಸ್ಟ್ 16ನೇ ತಾರೀಕು ಕನ್ನಡದಲ್ಲಿ 86ನೇ ಬ್ಯಾಚ್ ಇರುತ್ತೆ. ಸೊ ಸಾಕಷ್ಟು ವಿಚಾರಗಳು. ಇದೊಂಥರ ನಮ್ಮ ಈ ಪ್ರೋಗ್ರಾಮು ನಾವೆಲ್ಲರೂ ಸೇರಿ ಕಲಿತಾ ಇರಬೇಕು ಜೀವನದಲ್ಲಿ ಏನೇನಿದೆ ಅಂತ. ಇರೋದು ಸ್ವಲ್ಪ ದಿವಸ. ನನಗೂ ಒಂದು ರೀತಿ ಅನುಭವ, ಈ ಥರ ಎಲ್ಲ ಮಾಡ್ತಾರ ಅಂತ. ನಾವು ಯಾರಿಗೋ ದುಡ್ಡು ಕೊಟ್ಟರು ವಾಪಸ್ ಇಸ್ಕೊಂಡ್ರು, ಅದು ವ್ಯವಹಾರ ಆಯಿತು. ಒಳ್ಳೇದಕ್ಕೆ ಕೊಟ್ಟು ವಾಪಸ್ ಕೊಡ್ತಾ ಇಲ್ಲ ಅಂತಂದರೆ ಒಂದು ರೀತಿ ನಾವು ನೋಡೋಕ್ಕೆ ಹೋದರೆ ಅವರು ತಪ್ಪು ಮಾಡಿದ್ರು ಅಂತ. ನಾನು ಸ್ವಲ್ಪ ಮೂರನೇ ವ್ಯಕ್ತಿಯಾಗಿ ನೋಡಿದ್ರೆ, ಇವ್ರು ಕೊಟ್ಟಿದ್ದು ಒಳ್ಳೆ ಕಾರ್ಯಕ್ಕೆ, ಆದರೆ ಬಲವಂತ ಮಾಡಿ ಪೀಡಿಸಿ ವಾಪಸ್ ತಗೊಳ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಮನೇಲಿ ಹೇಳಿದ್ರೆ ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಕೊಟ್ಟಿರ್ತಕ್ಕಂಥ ಕಾರಣ ಖಂಡಿತ ಹೇಳಿದ್ರೆ ಖಂಡಿತ ಇವರೇ ಗೆಲ್ತಾರೆ. ಭಗವಂತ ಒಂದು ಕಡೆ ನಾವು ಏನೋ ಒಳ್ಳೆ ಕಾರ್ಯಕ್ಕೆ 10 ರೂಪಾಯಿ ಕೊಟ್ಟರೆ ಅದರ 100ರಷ್ಟು 1000ರಷ್ಟು ಬೇರೆ ಕಡೆ ಕೊಡ್ತಾನಂತೆ. ಇದು ಖಂಡಿತ ನಾನು ಎಷ್ಟೋ ಜಾತಕಗಳಲ್ಲಿ ನೋಡಿದ್ದೀನಿ. ಕಲಿಯುಗದಲ್ಲೂ ನಡೆಯುತ್ತೆ. ನೀವು ತಲೆ ಕೆಡ್ಸ್ಕೋಬಾರ್ದು. ಕಳ್ಕೊಂಡ್ವಾ ತಲೆ ಕೆಡ್ಸ್ಕೋಬಾರ್ದು. ಎಲ್ಲಿ ಕಳ್ಕೊಂಡ್ವಿ ಅಲ್ಲೇ ಹುಡುಕ್ಬೇಕು ಅನ್ನೋದು ಅದು ಬೇರೆ ಒಂದು ವಿಚಾರಕ್ಕೆ, ಬಟ್ ಈ ವಿಚಾರಕ್ಕಲ್ಲ. ಸೊ ಏನು ಮಾಡೋಕ್ಕಾಗತ್ತೆ? ಆ ಸಮಯದಲ್ಲಿ, ಆ ಕಷ್ಟದಲ್ಲಿ ಯಾರೋ ಒಬ್ರು ಬಂದು ಮಾಡಿದ್ರಲ್ಲ, ಆಮೇಲೆ ಬಂದು ಕೇಳಿದಾಗ ಅದು ಹೊಟ್ಟೋಗುತ್ತೆ ಮೈಂಡ್. ಆ ಮನುಷ್ಯಂದು ಕೋತಿ ಬುದ್ಧಿ ಅದಕ್ಕೆ ಮೈಂಡಿಗೆ ಹೋಲಿಸ್ತಾರೆ. ಅದಕ್ಕೆ ಮೂನ್ ಜೊತೆ ಯಾವುದೇ ಒಂದು ನೆಗೆಟಿವ್ ಕಾಂಬಿನೇಷನ್ ಅವ್ರ ಹತ್ರ ಇದ್ದೇ ಇರುತ್ತೆ. ಅವ್ರ ಜಾತಕದಲ್ಲಿ ಈ ಮೂನ್ ಅನ್ನೋದು ಇರುತ್ತೆ. ಮೂನ್ ಜೊತೆ ಒಂದು ರಾಹು ಅಥವಾ ಕೇತು ಕುತ್ಕೊಂಡಾಗ
ಡೆಫಿನೆಟ್ಲಿ ಅವ್ರಿಗೆ ಒಳ್ಳೆ ಅಂಶದಲ್ಲಿ ಕೂತಿರಬೇಕು. ಈ ಶನಿಯ ಅಂಶದಲ್ಲಿ ಕೂತಿರಬಾರ್ದು, ಮಂಗಳ ಅಂಶದಲ್ಲಿ ಕೂತಿರಬಾರ್ದು. ಗುರು ಅಂಶದಲ್ಲಿ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಸಾತ್ವಿಕತೆ ಬರುತ್ತೆ. ತಾಮಸಿಕವಾಗಿ ಬರ್ತಕ್ಕಂಥದ್ದು ಈ ಒಂದು ಮಕರ ಮತ್ತು ಕುಂಭ ಮತ್ತು ಮೇಷ ಮತ್ತು ವೃಶ್ಚಿಕ. ಡೋಂಟ್ ಕೇರ್, ಅವ್ರಿಗೆ ಹೃದಯ ಅನ್ನೋದು ಇರೋದಿಲ್ಲ. ಬಟ್ ಆದರೆ ನಾಟಕ ಅನ್ನೋದು ನಂಬರ್ 1. ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಅವರು. ಡ್ರಾಮಾದಲ್ಲಿ ಸೀನಿಯರ್ಸ್, ಜೂನಿಯರ್ಸ್ ಅಲ್ಲ ಸೀನಿಯರ್ಸ್, ಡ್ರಾಮಾ ಸೀನಿಯರ್ಸ್ ಅವರು. ಈಗ ನಾವಿವತ್ತು ಈ ಅತ್ತೆ ಸೊಸೆ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಪೆರಿನಿಯಲ್ ಪ್ರಾಬ್ಲಮ್ ಅಂತ ಕರಿತೀನಿ ನಾನು. ಪೆರಿನಿಯಲ್ ಪ್ರಾಬ್ಲಮ್ ಅಂದರೆ ಜನ್ಮಾಂತರದ ಹತ್ರದ ಇಶ್ಯೂ ಇದು. 2 ಗ್ರಹಗಳು ನಾವು ಇಲ್ಲಿ ತಗೊಳ್ತೀವಿ. ಫಸ್ಟು ಮೂನ್ ಮತ್ತು ವೀನಸ್. ಈ ಕ್ಯಾಟಗರಿಲಿ ಏನಾಗುತ್ತೆ, ಮೂನ್ ಆ್ಯಂಡ್ ವೀನಸ್ ಬೋತ್ ಆರ್ ಫೆಮಿನೈನ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅಂದರೆ ಸ್ತ್ರೀ ಗ್ರಹಗಳು ಅಂತ ಕರಿತೀವಿ, ಎರಡನ್ನೂ ಸ್ತ್ರೀ ಗ್ರಹಗಳು. ಇಲ್ಲಿ ಶುಕ್ರನ ನಾವು ಹೆಣ್ಣು ಅಂತ ತಗೊಳ್ತೀವಿ, ಗಂಡಿಗೆ ವೈಫ್ ಅಂತ ತಗೊಳ್ತೀವಿ, ಕಾಂಬಿನೇಷನ್. ಚಂದ್ರನ ಇಲ್ಲಿ ತಾಯಿ ಅಂತ ತಗೊಳ್ತೀವಿ, ಅದ್ರ ಜೊತೆಗೆ ಮದರ್ ಇನ್ ಲಾ ಅಂತಲೂ ತಗೊಳ್ತೀವಿ. ಭಾಳಷ್ಟು ಕಾಂಬಿನೇಷನ್ಸಲ್ಲಿ ಮೂನ್ ಮತ್ತು ವೀನಸ್ ಕಂಜಂಕ್ಷನ್ ಸ್ವಲ್ಪ ಬ್ಯಾಡ್, ಅಪೋಸಿಷನ್ನು ಬ್ಯಾಡು, ಸೆಕ್ಸ್ಟೈಲು ಬ್ಯಾಡು, ಸೆಮಿ ಸೆಕ್ಸ್ಟೈಲು ಬ್ಯಾಡ್. ಅಂದರೆ ಇಲ್ಲಿರ್ತಕ್ಕಂಥ ಕಾಂಬಿನೇಷನಲ್ಲಿ 5 ಮತ್ತು 9ನೇ ಮನೇಲಿದ್ದರೆ ಬ್ಯಾಡ್, 1 ಮತ್ತು 4 ಮತ್ತು 10ನೇ ಮನೇಲಿದ್ದರೆ ಅದು ಬ್ಯಾಡ್ ಅಂತ ಕರಿತೀವಿ. ಹಾಗೆ 3 ಮತ್ತು 11ರಲ್ಲಿದ್ದರೆ ಈ ಕಾಂಬಿನೇಷನ್ಸಲ್ಲಿ ಬರುತ್ತೆ. ಸ್ವಲ್ಪ ಆ್ಯಂಗ್ಯುಲರ್ ಕ್ಯಾಲ್ಕುಲೇಷನ್, ಸೆಕ್ಸ್ಟೈಲ್ ಕ್ಯಾಲ್ಕುಲೇಷನ್ ಮತ್ತು ಇದು ಇನ್ನೊಂದು ಸೆಮಿ ಸೆಕ್ಸ್ಟೈಲ್ ಅಂತ ಬರುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ಸ್ ನಾವು ಪರಾಶರದಲ್ಲಿ ನಾವು ಮಾಡ್ತೀವಿ. ಇದರಲ್ಲಿ ಮೂನ್ ಮತ್ತು ವೀನಸ್ ಕಂಜಂಕ್ಷನ್ನು ಡಿನೋಟ್ಸ್ ಒಂದೇ ಮನೇಲಿ ಆ ಮೂನ್ ಮತ್ತು ವೀನಸ್ ಕೂತಿದ್ರೆ ಹೇಟ್ರೆಡ್ ಬರ್ತಕ್ಕಂಥದ್ದು, ಡಾಮಿನೆನ್ಸ್ ಬರ್ತಕ್ಕಂಥದ್ದು ತೋರಿಸುತ್ತೆ. ವೀನಸ್ಸು ಫೆಮಿನೈನು, ಮೂನು ಫೆಮಿನೈನು, ಐ ಆಮ್ ಗ್ರೇಟ್ ಅಂತ ಬರ್ತಕ್ಕಂಥದ್ದೇ ಜಾಸ್ತಿ. ನೀವು ಎಷ್ಟೇ ತಗೊಳ್ಳಿ, ಎಷ್ಟೇ ಮಾಡ್ಕೊಳ್ಳಿ, ಈ ಕಾಂಬಿನೇಷನ್ನು ನೆಗೆಟಿವೇ, ಯಾಕಂದರೆ ಅದು ಬೈ ಡಿಫಾಲ್ಟ್. ಇಲ್ಲಿ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವೀನಸ್ಸು ಮತ್ತು ಸನ್ ತಗೊಂಡ್ರೆ ಮಾವನಿಗೆ ಸಮಸ್ಯೆ ಬರ್ತಕ್ಕಂಥದ್ದು. ಅಂದರೆ ಮಾವ ಮತ್ತು ಸೊಸೆಗೆ ಆಗಬರಲ್ಲ, ಮಾವ ಮತ್ತು ಸೊಸೆಗೆ ಆಗಬರಲ್ಲ. ಇದು ಒಂಥರ ಡಿಫ್ರೆಂಟ್ ಇದು ಕಾಂಬಿನೇಷನ್. ಇದು ಸೇಮ್ ಸೆಮಿ ಸೆಕ್ಸ್ಟೈಲ್ ಮತ್ತು ಕಂಜಂಕ್ಷನ್ ಮತ್ತು ಅಪೋಸಿಷನ್ ಮತ್ತು ಸೆಕ್ಸ್ಟೈಲ್ ಈ ಕಾಂಬಿನೇಷನಲ್ಲಿ ತೊಗೊಂಡ್ರೆ ಡೆಫಿನೆಟ್ಲಿ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಇಬ್ರಿಗೂ ಆಗಬರಲ್ಲ ಅಂದರೆ ಸನ್ ಆ್ಯಂಡ್ ಮೂನ್ ಕಂಜಂಕ್ಷನ್ನು ಆ ರೀತಿ ಇರ್ತಕ್ಕಂಥದ್ದು. ಇದು ಮೆಜಾರಿಟಿ. ಯಾಕಂದರೆ ಏನಕ್ಕೆ ಇದನ್ನು ನಾವು ಮೆಜಾರಿಟಿಯಾಗಿ ಜ್ಯೋತಿಷದಲ್ಲಿ ತೊಗೊಳ್ತೀವಿ ಅಂದರೆ, ಉಳಿದ ಎಲ್ಲ ಬಾಂಧವ್ಯಗಳಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮೊದಲು ತಂದೆ ತಾಯಿ ಮತ್ತು ಹೆಂಡತಿ ಮತ್ತು ಗಂಡ, ಅದಾದ ಮೇಲೆ ಅತ್ತೆ ಮಾವ. ಇದು ಸ್ಟ್ಯಾಂಡರ್ಡ್. ಅದ್ರ ಜೊತೆ ಸೆಕೆಂಡ್ರಿ ಲೆವೆಲ್ ಬರೋದು ಮಕ್ಕಳು. ಈ ಮಕ್ಕಳದು ಮತ್ತು ತಂದೆ ತಾಯಿದು ಅಷ್ಟೊಂದು ಕಾಂಬಿನೇಷನ್ ಹೇಳ್ತಕ್ಕಂಥದ್ದು ಪರಾಶರದಲ್ಲಿ ಕೊಟ್ಟಿಲ್ಲ. ಈಗ ತಂದೆ ಮಗನಿಗೆ ಆಗ್ತಾ ಇಲ್ಲ, ಅದು ಇದು ಅಂತ ಹೇಳ್ತಾ ಇದ್ರೆ ಈಗಿನ ಆ್ಯಟಿಟ್ಯೂಡಿಂದ ಯಾರಿಗೂ ಆಗೋದಿಲ್ಲ ಮೊದಲನೇದು. ಹಾಗೆ ಮಕ್ಕಳಿಂದ ತಂದೆಗೆ ಎಫೆಕ್ಟು, ಮಕ್ಕಳಿಂದ ತಾಯಿಗೆ ಎಫೆಕ್ಟು, ಆ ರೀತಿ ಕಾಂಬಿನೇಷನ್ಸ್ ಎಲ್ಲೂ ಇಲ್ಲ. ಈಗ ಯಾರಾದರೂ ಮಗು ಹುಟ್ಟಿದ ತಕ್ಷಣ ಅವನಿಗೆ ಲಾಸ್ ಆಯಿತು ಅಂತಂದರೆ ಈ ಮಗುವಿಂದ ಲಾಸ್ ಆಯಿತು ಅಂತ ಕೆಲವರು ಕಪಟಿ ಜ್ಯೋತಿಷರು ಹೇಳ್ತಾರೆ. ಕಪಟಿ ಜ್ಯೋತಿಷರೇ ಅದು ಹೇಳೋದು. ಅದು ಎಲ್ಲೂ ಬರೆದಿಲ್ಲ. ಯಾವ್ದಾರು ಪುಸ್ತಕ ಇದೆ ತೋರ್ಸೋಕೆ ಹೇಳಿ. ನಾವು ಬರೋ ಒಂದು 1500 ಪುಸ್ತಕ ಓದಿದ್ದೀನಿ, ಅಭ್ಯಾಸ ಮಾಡಿದ್ದೀನಿ, ಗುರುಗಳ ಹತ್ರ ಕೇಳಿದ್ದೀವಿ. ಎಲ್ಲೂ ಆ ಥರ ಇಲ್ಲವೇ ಇಲ್ಲ. ಮಗನಿಂದ ತಂದೆಗೆ ಎಫೆಕ್ಟ್ ಆಗ್ತಕ್ಕಂಥದ್ದು ಅದು ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ, ಎಲ್ಲೂ ಇಲ್ಲ. ಅದ್ಯಾವುದೋ ಒಂದು ಕಥೆಗಳಲ್ಲಿ, ಉಪಕಥೆಗಳಲ್ಲಿ ಹೇಳ್ತಾರೆ, ಈ ಮಗು ಹುಟ್ಟಾದ್ಮೇಲೆ ನಿಮಗೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ. ಅದು ಕಥೆಗಳಲ್ಲಿ ನೋಡಿರೋದಷ್ಟೇ. ಆದರೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಅವನವನ ಸ್ವಂತ ತಂದಿರತಕ್ಕಂಥ ಕರ್ಮ. ಆ ಕರ್ಮದಲ್ಲಿ ತಂದೆಗೆ ಆಗಬರಲ್ಲ ಅನ್ನೋದೊಂದು ವಿಚಾರ ಇರ್ಬೋದು, ಅಥವಾ ತಂದೆಗೆ ಮಗ ಕಂಡ್ರೆ ಆಗಲ್ಲ, ಮಗನ ಕಂಡ್ರೆ ಹೊಡೆಯೋದು, ಮಗನ ಕಂಡ್ರೆ ಬೈಯೋದು, ಆ ಕಾಂಬಿನೇಷನ್ನು 4th ಹೌಸ್ ಕಾಂಬಿನೇಷನ್ ಬಂದಿರುತ್ತೆ, ಅಥವಾ 6th ಹೌಸ್ ಕಾಂಬಿನೇಷನ್ ಬಂದಿರುತ್ತೆ. ಸೊ ಅದು ಬಿಟ್ಟರೆ
ಯಾವುದೇ ಒಂದು ಸಂದರ್ಭದಲ್ಲಿ ಒಬ್ಬರಿಂದ ಒಬ್ರಿಗೆ ಲಾಸ್ ಅನ್ನೋದು ಫಸ್ಟ್ ಇಲ್ಲ. ಆಗಬಾರ್ದೇ ಇರೋ ಕಾಂಬಿನೇಷನ್ಸ್ ಅಂತೂ ಇರುತ್ತೆ, ಅದಕ್ಕೇನು ಪ್ರಾಬ್ಲಮ್ ಇದೆ. ಯಾಕೆಂದರೆ ಅದು ಮೈಂಡ್ ಸೆಟ್ ಮೇಲೆ ವರ್ಕ್ ಆಗುತ್ತೆ, ಮತ್ತು ಆ ಬಂದಿರತಕ್ಕಂಥ ಭಾವದ ಒಂದು ಗ್ರಹದ ಮೇಲೆ ವರ್ಕ್ ಆಗುತ್ತೆ. ಆದರೆ ಒಂದು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ತಂದೆ ಜಾತಕದಿಂದ ಮಗನಿಗೆ ಎಫೆಕ್ಟು, ಅಥವಾ ಮಗನ ಜಾತಕ ಅಥವಾ ಮಗಳ ಜಾತಕ, ಮಗಳು ಹುಟ್ಬಿಟ್ಲು. ಎಸ್ಪೆಷಲಿ ತುಂಬ ಜನ ಈ ನಾರ್ತ್ ಕರ್ನಾಟಕದಲ್ಲಿ ಇದು ಇನ್ನೂ ಒಂದು ರೀತಿ ಒಂದು ನೆಗೆಟಿವ್ ಮೈಂಡ್ ಸೆಟ್ ಇನ್ನೂ ಇದ್ದಾರೆ. ಇನ್ನು ಸ್ವಲ್ಪ ಈ ಕಡೆ ಸೌತ್ ಕರ್ನಾಟಕ ಪರವಾಗಿಲ್ಲ, ನಿಜವಾಗ್ಲೂ ಸೌತ್ ಕರ್ನಾಟಕ ಪರವಾಗಿಲ್ಲ ಈ ವಿಚಾರದಲ್ಲಿ. ಅಲ್ಲಿ ಏನಾದ್ರು ಹೆಣ್ಣುಮಕ್ಳು ಹುಟ್ಟಿ ಅವ್ರಿಗೇನಾದ್ರು ಸಮಸ್ಯೆ ಆಯಿತು ಅಂತಂದರೆ ಪ್ರಾಬ್ಲಮ್ಮೇ ಅಲ್ಲಿ. ಎಲ್ಲೋ ಕೆಲವು ಫ್ಯಾಮಿಲೀಸು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಾರೆ ಹೆಣ್ಮಕ್ಳು, ಇಲ್ಲಾಂದ್ರೆ ಜನರಲಿ ಹೆಣ್ಮಕ್ಳು ನಾರ್ತಲ್ಲಿ ನಾನು ಫೋನ್ ಮಾಡ್ತಾ ಇರ್ತಾರೆ. ಅದರಿಂದ ನನ್ನ ಸ್ಟ್ಯಾಟಿಸ್ಟಿಕ್ಸಿಂದ ಹೇಳ್ತಾ ಇರೋದು, ಅಲ್ಲಿ ಇವಳಿಂದ ಹಂಗಾಯ್ತು, ಇವಳಿಂದ ಹಿಂಗಾಯ್ತು, ಇವಳು ಪಾಪದವಳು ಹಾಗೆ ಹೀಗೆ ಅಂತ ಬೈಕೊಂಡು ಕೂತಿರೋರು ಸ್ವಲ್ಪ ಆ ಕಡೆ ಹೆಚ್ಚು. ಈ ಕಡೆ ಸ್ವಲ್ಪ ಚೇಂಜಸ್ ಬಂದಿದೆ. ಅದು ಚೇಂಜಸ್ ಬರಬೇಕು. ಯಾಕಂದರೆ ಒಬ್ಬ ಮನುಷ್ಯ ಸಮಸ್ಯೆಯಲ್ಲಿ ಇದ್ದಾಗ ಇನ್ನೊಬ್ಬನ ದೂಷಿಸೋದು ಅವನ ಮನುಷ್ಯನ ಹುಟ್ಟುಗುಣ. ಅದು ಯಾರೇ ಆಗಿರ್ಬೋದು. ಮಕ್ಕಳಿಲ್ಲ ಅಂದರೆ ಹೆಂಡ್ತಿಗೆ ದೂಷಿಸೋದು, ನನಗೇನೋ ಸಮಸ್ಯೆ ಬಂತೆ, ನಿನ್ನಿಂದನೇ ಹಿಂಗಾಗಿರೋದು, ನಿನ್ನ ಜಾತಕದಿಂದನೇ ಹಿಂಗಾಗಿರೋದು. ಚೆನ್ನಾಗಾಯಿತು ಅಂದರೆ ನನ್ನ ಜಾತಕ, ಚೆನ್ನಾಗಾಗಿಲ್ಲ ಅಂದರೆ ನಿನ್ನ ಜಾತಕ, ಅಷ್ಟೇ. ಅರ್ಥ ಆಯ್ತಲ್ಲ? ಚೆನ್ನಾಗಾಯಿತು ಅಂದರೆ ನನ್ನ ಜಾತಕ ಎಕ್ಸಲೆಂಟ್, ಚೆನ್ನಾಗಾಗಿಲ್ವಾ ನಿನ್ನಿಂದನೇ, ನೀನಿರೋದಕ್ಕೆ ಹಿಂಗೆ, ನಿನ್ನ ಜಾತಕದಿಂದನೇ ಹಿಂಗೆ ನನಗೆ ಹಿಂಗಾಗಿರೋದು. ಚೆನ್ನಾಗಾಯಿತು ಅಂತಂದಾಗ ನಿಮ್ಮಿಂದ ಆಯಿತು, ನಿನ್ನ ಜಾತಕ ಅಲ್ಲಿ ಬರೋದಿಲ್ಲ ಅಲ್ವಾ? ಸೊ ಈ ರೀತಿ ಬಂದಿರತಕ್ಕಂಥ ವಿಚಾರಗಳು ಭಾಳ ನೆಗೆಟಿವ್ ಕಾಂಬಿನೇಷನ್ಸ್ ಬಂದಿರುತ್ತೆ. ಮೂನ್ ಮತ್ತು ವೀನಸ್ ಕಂಜಂಕ್ಷನ್ನು ಮತ್ತು ಅಪೋಸಿಷನ್ನು ಅತ್ತೆ ಮತ್ತು ಸೊಸೆಗೆ ಸಮಸ್ಯೆಯನ್ನು ತಂದುಕೊಡುತ್ತೆ. ಸೊ ಇದಕ್ಕೆ ಒಂದು ತಂತ್ರ ಮಾಡ್ತಕ್ಕಂಥದ್ದು ವಿಶೇಷ. ಈ ಅಕ್ಕಿ 2 ಇಡಿ ಅಕ್ಕಿ ನಿವಾಳಿಸಿ ಒಂದು ಬೌಲಲ್ಲಿ ಹಾಕಿ, 2 ಇಡಿ ಅಂದರೆ ಗೊತ್ತಲ್ಲ, ಫಿಸ್ಟ್ ಅಕ್ಕಿ ಹಾಕೊಳ್ಳಿ, 1-2 ಮುಷ್ಟಿ ಅಕ್ಕಿ ಹಾಕ್ಕೊಂಡು ನಿವಾಳಿಸ್ಕೋಬೇಕು. ನಿಮಗೆ ನೀವು ಅತ್ತೆ ಆಗಿರಲಿ ಅಥವಾ ಸೊಸೆ ಆಗಿರಲಿ, ಯಾರು ಬೇಕಾದ್ರು, ಅವ್ರಿಗೆ ಅವ್ರಿಗೆ ಸಮಾಧಾನ ತರ್ತಕ್ಕಂಥ ಒಂದು ತಂತ್ರ. ನಿವಾಳಿಸ್ಕೋಬೇಕು. 2 ಸತಿ ನಿವಾಳಿಸ್ಕೊಳ್ಳಿ, 3 ಸತಿ ನಿವಾಳಿಸ್ಕೊಳ್ಳಿ, ಬೇಕಾದ್ರೆ 13 ಸತಿ ನಿವಾಳಿಸ್ಕೊಳ್ಳಿ ಎಷ್ಟು ಸತಿ ಮಾಡ್ಕೊಳ್ಳಿ, ಬಟ್ 13 ಮೇಲೆ ಹೋಗಬೇಡಿ, ಅದು ಇಂಪಾರ್ಟೆಂಟ್. ನಿವಾಳಿಸ್ಕೊಂಡಾದ್ಮೇಲೆ ಒಂದು ಕಬ್ಬಣದ ಬಾಣಲೆ ಬೇಕು ಇದಕ್ಕೆ. ಕಬ್ಬಣದ ಬಾಣಲೆಯಲ್ಲಿ ಹಾಕಿ, ಕಬ್ಬಣದ ಬಾಣಲೆಯಲ್ಲಿ ಹಾಕಾದ್ಮೇಲೆ ಅಕ್ಕಿನೇ, ಇದು ಅಕ್ಕಿ ಕಬ್ಬಣದ ಬಾಣಲೆಯಲ್ಲಿ ಹಾಕಾದ್ಮೇಲೆ ಅದಕ್ಕೆ ಅರಿಶಿಣವನ್ನು ಹಾಕಬೇಕು. ಯಾಕಂದರೆ ಇಲ್ಲಿ ಕಬ್ಬಣದ ಬಾಣಲೆ ಶನಿ ತೊಗೊಂಬರ್ತಾ ಇದ್ವಿ. ಯಾವತ್ತೂ ಆಗಲೇ ಶನಿ ತಾಯಿನ ಅಪೋಸ್ ಮಾಡೋದಿಲ್ಲ. ಆ ಶನಿ ಸೊಸೆಯಾಗಿ ಬರಲಿ ಅಥವಾ ಶನಿ ಮಗನಾಗಿ ಬರಲಿ ಅಥವಾ ಶನಿ ಯಾವ್ದಾದ್ರು ಬರಲಿ, ತಾಯಿನ ಅಪೋಸ್ ಮಾಡದೇ ಇರತಕ್ಕಂಥ ಏಕೈಕವಾಗಿರತಕ್ಕಂಥ ಅಂಶ ಅಂದರೆ ಶನಿಯ ಅಂಶ ಮತ್ತು ಕಬ್ಬಣದ ಅಂಶ. ಸೊ ಆ ಕಬ್ಬಣದ ಒಂದು ಬಾಣಲೆಯಲ್ಲಿ ಅಕ್ಕಿ ಹಾಕಿ ಅರಿಶಿಣವನ್ನು ಹಾಕಿ. ಅರಿಶಿಣ ಬಾಂಧವ್ಯದ ಹೀಲಿಂಗ್ ಸಂಕೇತ ಅಂತ ಕರಿತೀವಿ. ಇಟ್ಸ್ ಎ ಹೀಲಿಂಗ್, ಅಕ್ಕಿಗೆ ಹಾಕ್ತಕ್ಕಂಥದ್ದು. ಅದಾದ ನಂತರ ಅದಕ್ಕೆ ಒಂದು ಸಣ್ಣ ಲೋಟ ಮೊಸರನ್ನು ಮಿಕ್ಸ್ ಮಾಡಬೇಕು. ಅಕ್ಕಿಗೆ ಮೊಸರು, ಅರಿಶಿಣ ಮತ್ತು ಮೊಸರು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಿರ್ಜನ ಪ್ರದೇಶ ಇರತಕ್ಕಂಥ ಸ್ಥಳದಲ್ಲಿ ಹೋಗಿ ಮರದ ಕೆಳಗಡೆ ಅದನ್ನು ಹಾಕಬೇಕು. ಆ ಮರದ ಕೆಳಗಡೆ ಅದನ್ನು ಹಾಕಬೇಕು. ಆ ಬಾಣಲೆ ತೊಗೊಂಡೋಗಿ ಆ ಬಾಣಲಿಯಿಂದನೇ ಅದು ಇದಾಗಬೇಕು. ಬಾಣಲೆ ವಾಪಸ್ ತೊಗೊಂಬರ್ಬೋದು, ಕಬ್ಬಣದ ಬಾಣಲೆ ವಾಪಸ್ ತೊಗೊಂಬರ್ಬೋದು. ಇದು ಮಾಡ್ತಕ್ಕಂಥ ದಿವಸ ಬಂದ್ಬಿಟ್ಟು ಮಂಗಳವಾರನೇ ಮಾಡಬೇಕು. ಯಾಕಂದರೆ ಫೈಟಿಂಗ್ ವಾರ, ಮಂಗಳವಾರನೇ ಮಾಡಬೇಕು. ಈ ತಂತ್ರನ ನೀವು ಮಾಡಿ ಸೈಲೆನ್ಸ್ ಫಸ್ಟ್ ಪ್ರಿವೇಲ್ ಆಗುತ್ತೆ. ಯಾವಾಗ ಸೈಲೆನ್ಸ್ ಪ್ರಿವೇಲ್ ಆಗುತ್ತೋ ಅವಾಗ ಸ್ವಲ್ಪ ಒಳ್ಳೆಯದೇ ಇರುತ್ತೆ. ಆಮೇಲೆ ಇದನ್ನು ನೀವು ಒಂದು ಆಲ್ಟರ್ನೇಟಿವ್ ಮಂಗಳವಾರ, ಒಂದು 6 ಮಂಗಳವಾರ ಮಾಡಿದ್ರೆ ಸಾಕು, ಭಾಳ ಎಫೆಕ್ಟ್ ಇರುತ್ತೆ. ವರ್ಷಕ್ಕೊಂದು 6 ಮಂಗಳವಾರ ಮಾಡಿದ್ರೆ ಹಾಗೇ ಡಿಟ್ಯೂರೇಟ್ ಆಗ್ತಾ ಬರುತ್ತೆ, ವೈಮನಸ್ಯ ಅನ್ನೋದು ಡಿಟ್ಯೂರೇಟ್ ಆಗ್ತಾ ಬರುತ್ತೆ. ಆಮೇಲೆ ಅದನ್ನು ಹೋಗಿ ಅಲ್ಲಿ ಹಾಕಿದಾಗ, ಎಸ್ಪೆಷಲಿ ದೊಡ್ಡ ಮರದ ಹತ್ರ ಹಾಕಿದ್ರೆ ವಿಶೇಷ ಶಕ್ತಿ ಜಾಸ್ತಿ. ಸಣ್ಣ ಮರಕ್ಕಿಂತ ಇದು ಒಂದು ತಂತ್ರ. ಭಾಳಷ್ಟು ದೊಡ್ಡ ಮರ ಇರುತ್ತಲ್ಲ, ಅಲ್ಲಿ ಹೋಗಿ ಅದು ಜಸ್ಟ್ ಅಕ್ಕಿ, 1 ಇಡಿ ಅಕ್ಕಿ, ಒಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡೋದು, ಸ್ವಲ್ಪ ಅರಿಶಿನ, ಅಕ್ಕಿ ಮೊಸರು ಮತ್ತು ಅರಿಶಿನ ಮಿಕ್ಸ್ ಮಾಡಿರ್ತಕ್ಕಂಥದ್ದು ಕಬ್ಬಣ ಬಾಣಲೆಲೇ ಮಿಕ್ಸ್ ಮಾಡಬೇಕು. ಕಬ್ಬಣದ ಬಾಣಲೆ ಸಿಗುತ್ತೆ ಬೇಕಾದಷ್ಟು ಮನೇಲಿ ಇರ್ತಕ್ಕಂಥದ್ದು, ಫ್ರೈಯಿಂಗ್ ಇದು ಎಲ್ಲ ಮಾಡ್ತಕ್ಕಂಥದ್ದು, ಅಲ್ಲಿ ಹಾಕಿ ಅದನ್ನು ಬರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಮಾಡಿ ಮಂಗಳವಾರ ದಿವಸ ಮಾಡಿ, ಎನಿ ಟೈಮ್ ಮಾಡಿ. ಮಂಗಳವಾರ ಇಂಥದ್ದೇ ಬೆಳಿಗ್ಗೆ ಮಾಡಬೇಕಾ, ಮಧ್ಯಾಹ್ನ ಮಾಡಬೇಕಾ, ಸಾಯಂಕಾಲ ಮಾಡಬೇಕಾ, ಇಲ್ಲ. ಮಾಡಬೇಕಾದ್ರೆ ನಿವಾಳಿಸ್ಬೇಕಾದ್ರೆ ಒಂದು ಒಳ್ಳೆಯ ವಿಚಾರ ಮನಸ್ಸಲ್ಲಿ ಇಟ್ಕೋಬೇಕು.
ನಾನು ನನ್ನ ಅತ್ತೆ ಭಾಳ ಒಳ್ಳೆಯವರು. ನೋ ನೆಗೆಟಿವ್ ಅಂತ ಮಾಡ್ರೆ ವರ್ಕ್ ಆಗಲ್ಲ. ಒಳ್ಳೆಯದನ್ನೇ ಅಫರ್ಮೇಷನ್ಸ್ ಮಾಡಲೇಬೇಕು ನಾವು. ಪಾಸಿಟಿವ್ ಅಫರ್ಮೇಷನ್ಸ್. ಎಷ್ಟೇ ಕೆಟ್ಟವ್ರಿರಲಿ, ಸೊಸೆ ಕೆಟ್ಟವ್ರಿರಲಿ, ಅತ್ತೆ ಕೆಟ್ಟವ್ರಿರಲಿ, ದಟ್ ಈಸ್ ಇಮ್ಮಿಟೀರಿಯಲ್. ನಿಮ್ಮ ಮೂಗ್ನೇರಕ್ಕೆ ನಂದೇ ಕರೆಕ್ಟು. ಎಲ್ಲರೂ ಅಷ್ಟೇ. ಅವ್ರದ್ದು ಕೇಳಿದ್ರೆ ಅವರೊಂದಷ್ಟು ಹೇಳ್ತಾರೆ, ಈ ಕಡೆ ಇವ್ರು ಕೇಳಿದ್ರೆ ಇವರೊಂದಷ್ಟು ಹೇಳ್ತಾರೆ. ಯಾರು ನಮಗೆ ಪ್ರೀತಿ ಜಾಸ್ತಿ ಇರುತ್ತೆ ಅವ್ರ ಮೇಲೆ ಜಾಸ್ತಿ ನೆಗೆಟಿವ್ ಇದು ಹೇಳಿದ್ರು ಕೂಡ, ಅವ್ರು ತಪ್ಪಿದ್ರು ಕೂಡ ಇವ್ರನ್ನ ಇಷ್ಟಪಡ್ತೀವಿ. ಈ ಕಡೆಯವ್ರಿಗೆ ನಾವು ಭಾಳ ಒಲ್ವಿದ್ರೆ ಅವ್ರು ಹಂಗೆ ಮಾಡ್ತಾರೆ, ಅಯ್ಯೋ ಸರಿ ಇಲ್ಲ, ಅವ್ರು ಸರಿ, ಇವ್ರು ಸರಿ ಇಲ್ಲ. ಅದು ಬಿಟ್ಬಿಡಿ. ಆ್ಯಸ್ ಎ ನ್ಯೂಟ್ರಲ್ ಮನುಷ್ಯ ಅವ್ರವ್ರ ಮೂಗನ್ನೇರಕ್ಕೆ ಅವರೇ ಕರೆಕ್ಟು. ಯಾರು ಬೇಕಾದ್ರೂ ಹೋಗಿ ಕೇಳಿ. ಅವ್ರು ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಅವಳು ಸಸ್ಯ ಹಂಗೆ ಅದು ಕಾಮನ್ನು, ಅದು ಬರುತ್ತೆ. ಅದನ್ನು ನಾನು ಚರ್ಚೆಗೆ ಹೋಗೋಕ್ಕಾಗಲ್ಲ. ಯಾರಿಂದ ಯಾರು ರೈಟು, ಯಾರ ಮೇಲೂ ಯಾರು ಕೀಳು, ಎಲ್ಲ ಥರನೂ ಪರ್ಮಿಟೇಷನ್ ಕಾಂಬಿನೇಷನ್ ಬರುತ್ತೆ. ಬೆಸ್ಟ್ ಏನು ಅಂದರೆ, ಯಾರಾದರೂ ನಿವಾಳಿಸ್ಬೇಕಾದ್ರೆ ಈ ಒಂದು ಅಫರ್ಮೇಷನ್ಸ್ ಇಟ್ಕೊಳ್ಳಿ. ನಮ್ಮ ಬಾಂಧವ್ಯ ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿದೆ, ಯಾವುದೋ ಸಣ್ಣ ಪುಟ್ಟ ಮನಸ್ತಾಪಗಳು ನಿವಾರಣೆ ಆಗಲಿ ಅನ್ನೋ ಒಂದು ಮನಸ್ಸಲ್ಲಿ ಹಾಕಿ. ನಿಮಗೆ ಅದು ಯಾವ ರೀತಿ ಅದು ಚೇಂಜಸ್ ಆಗಬೇಕೋ ನಿಮ್ಮ ಲೈಫಲ್ಲಿ ಅದು ಆಲ್ಮೋಸ್ಟ್ ಹಂಗೆ ಚೇಂಜಸ್ ಆಗ್ತಾ ಬರುತ್ತೆ. ಯು ಆರ್ ರಿಮೂವಿಂಗ್ ಸರ್ಟನ್ ಕಾಂಬಿನೇಷನ್ಸ್. ಯು ಆರ್ ರಿಮೂವಿಂಗ್ ಮೂನ್ ಕಂಜಕ್ಟ್ ವಿತ್ ವೀನಸ್, ಮೂನ್ ಸೆಕ್ಸ್ಟೈಲ್ ವಿತ್ ವೀನಸ್, ಮೂನ್ ಸೆಮಿ ಸೆಕ್ಸ್ಟೈಲ್ ವಿತ್ ವೀನಸ್. ಅಟ್ ದಿ ಸೇಮ್ ಟೈಮ್ ಯು ಆರ್ ಬ್ರಿಂಗಿಂಗ್ ಇನ್ 2 planets, ಸ್ಯಾಟರ್ನ್ ಅಂಡ್ ಜುಪಿಟರ್, ಟು ಹೆಲ್ಪ್. ಇವರು ಓಲ್ಡೆಸ್ಟ್ ಪ್ಲಾನೆಟ್. ಇವ್ರನ್ನ ಓಲ್ಡೆಸ್ಟ್ ಪ್ಲಾನೆಟ್ ಅಂತ ಕರೀತಾರೆ. ಅತ್ಯಂತ ವಯಸ್ಸಾದ ಗ್ರಹಗಳು ಅಂತ ಕರೀತಾರೆ. ಅವರ ಆಶೀರ್ವಾದ, ಒಂದು ಶನಿ, ಒಂದು ಗುರು. ಸೊ ಅದಕ್ಕೆ ಅರಿಶಿನ ಮತ್ತು ಬಾಣಲೆ, ವಿಚ್ ಇಸ್ ಕಬ್ಬಣದ ಬಾಣಲೆ, ವಿಚ್ ಇಸ್ ಸ್ಯಾಟರ್ನ್. ಸೊ ಈ ಕಾಂಬಿನೇಷನಿಂದ ಏನಾಗುತ್ತೆ, ದೇ ವಿಲ್ ಆಲ್ವೇಸ್ ಟೇಕ್ ಕೇರ್ ದಿ ಸ್ಮಾಲರ್ ಪ್ಲಾನೆಟ್ಸ್, ಸ್ಮಾಲರ್ ಫ್ರೆಶ್ ಪ್ಲಾನೆಟ್ಸ್. ಯಾಕಂದರೆ ಹೊಸದಾಗಿ ಬಂದಿರೋ ಸೊಸೆ. ಸೊ ಅದೆಲ್ಲ ಫ್ರೆಶ್ ಕಾಂಬಿನೇಷನ್ ಅಂತ ಕರಿತೀವಿ, ಮೂನ್ ವೀನಸ್ ಕಂಜಂಕ್ಷನ್. ಸೊ ಇದೇ ಥರ ಫಾರ್ ಎಕ್ಸಾಂಪಲ್ ಫಾದರ್ ಇನ್ ಲಾ ಸಮಸ್ಯೆ ಬಂತು ಅಂದ್ಕೊಳ್ಳಿ, ಇದನ್ನೇ ಸೇಮ್ ನೀವು ಗೋಧಿ ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನು ಚೇಂಜಸ್ ಮಾಡಿಬಿಡಿ. ಸೇಮ್ ಡಿಟ್ಟೋ. ಸರ್ ಇಬ್ಬರು ಪ್ರಾಬ್ಲಮ್ ಅಂದರೆ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಸಪ್ರೇಟ್ ಮಾಡಬೇಕಾಗತ್ತೆ. ಇದೊಂದು ದಿವಸ ಮಾಡಬೇಕಾದ್ರೆ ಇದೊಂದು ದಿವಸ ಮಾಡಬೇಕಾಗತ್ತೆ. ಎರಡನ್ನೂ ಮಂಗಳವಾರವೇ ಮಾಡಬೇಕು. ಇಲ್ಲಿ ಗೋಧಿ ಬರುತ್ತೆ, ಗೋಧಿ ಕಾಳು ಬರುತ್ತೆ, ಸೇಮ್ ಅರಿಶಿನ, ಸೇಮ್ ಮೊಸರು ಬರುತ್ತೆ, ಅಲ್ಲಿ ಅಕ್ಕಿ ಬರುತ್ತೆ. ಅಷ್ಟೇ ಡಿಫ್ರೆನ್ಸ್ ಇಲ್ಲಿ. ಈ ತಂತ್ರ ಮಾಡ್ಕೊಳ್ಳಿ, ಎಕ್ಸಲೆಂಟ್ ಆಗಿರುತ್ತೆ. ತುಂಬ ಜನಕ್ಕೆ ಇದನ್ನು ಕೊಟ್ಟಿದ್ದೀನಿ, ಭಾಳಷ್ಟು ನಾನು ಇದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸರ್ ಈಗ ಏನೋ ಒಂಥರ ಒಂದು 3 ವಾರ ಮಾಡಿದೆ ಸರ್, ಮುಂಚೆ ಇದ್ದಷ್ಟು ಗಲಾಟೆ ಇಲ್ಲ, ಅದು ಯಾಕೋ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ನನಗೇ ಒಂಥರ ಪಾಪ ಅನಿಸ್ತಾ ಇದೆ. ಈ ಭಾವನೆಗಳು ಬಂದ್ಬಿಡುತ್ತೆ. ಈ ಭಾವನೆ ಬಂದರೆ ಫುಲ್ ಖುಷಿ, ಸಂತೋಷ, ಹಬ್ಬ, ಅಟ್ಲೀಸ್ಟ್ ಒಂದು ಪ್ರೀತಿ ಸ್ಟಾರ್ಟ್ ಆಯ್ತಲ್ಲ. ಏನೋ ಎಗರಾಡ್ತಾ ಇದ್ರಿ ಯಾವಾಗಲೂ, ಯಾಕೋ ಈಗ ಸೈಲೆಂಟ್ ಆಗಿದ್ರೆ, ಕೋಪ ಬರ್ತಾಯಿತ್ತು ಮುಂಚೆ. ಈಗ ಅವ್ರು ಇರೋದು ನೋಡ್ರೆ ನನಗೇ ಒಂಥರ ಸಂತಾಪ ಆಗ್ತಾಯಿದೆ, ಏನೋ ಪಾಪ ಅನಿಸ್ತಾ ಇದೆ, ಹೋಗ್ಲಿ ಬಿಡು ಅಂತ ಮನೋಭಾವ ಬರುತ್ತೆ. ಇದು ಬಂದೇ ಬರುತ್ತೆ ಇದು. ಓಕೆ, ಲೆಟ್ ಅಸ್ ಡೂ ಆಲ್ ದಿಸ್. ಯಾಕಂದರೆ ವಿ ಆರ್ ಇನ್ ಎ ಪ್ಲೇಸ್ ವೇರ್ ಈ ರೀತಿ ಆಗಿರ್ತಕ್ಕಂಥ ಕಂಜಂಕ್ಷನ್ಸ್ ಜಾಸ್ತಿ ಇರುತ್ತೆ. ಓಕೆ, ಕರೆ ತಗೊಳ್ಳೋಣ. ನಮಸ್ಕಾರ, ಹೇಳಿ. ಹೇಳಿ. ನಮ್ಮ ಹೆಣ್ಮಕ್ಳು ಕೇಳ್ಬೇಕ ಲಕ್ಷ್ಮಿ. ಯಾರ್ದು? ನಮ್ಮ ಹೆಣ್ಮಕ್ಳು ಸರ್, ನಮ್ಮ ಹೆಂಡತಿ. ಹೇಳಿ ಸರ್. ಲಕ್ಷ್ಮಿ ಅಂತ. ಡೇಟ್ ಆಫ್ ಬರ್ತ್ ಗೊತ್ತಲ್ಲ? ಡೇಟ್ ಆಫ್ ಬರ್ತ್ ಹೇಳಿ. ಗೊತ್ತಲ್ಲ ಸರ್? ನಮ್ ಡೇಟ್ ಆಫ್ ಬರ್ತ್ ಗೊತ್ತಲ್ಲ ಸರ್? ಹೌದು. ನಾನು ಏನ್ ಮಾಡ್ಬೇಕು ಹೇಳಿ ಸರ್, ಕೊನೆಗೆ ನಂಗೆ ಅರ್ಥ ಆಗ್ತಿಲ್ಲ. ಅದೇ ಗೊತ್ತಿಲ್ಲ ಸರ್, ಅದಕ್ಕೆ ಅವ್ರದ್ದೊಂದು ಕೋರ್ಟಿಂದ ಇದಿತ್ತು, ಅದಕ್ಕೆ. ಓಕೆ, 1 ರಿಂದ 290 ಒಂದು ಸಂಖ್ಯೆ ಹೇಳಿ. 150. ಏನ್ ಕೋರ್ಟಿಂದ ಏನಿತ್ತು? ಕೋರ್ಟಿಂದ ಇವ್ರದ್ದು ತವ್ರ ಮನೆದು ಇದನ್ನ ಹಾಕಿದ. ಏನ್ ಹೇಳಿ? ತವ್ರ ಮನೆದು ಆಸ್ತಿದು ಇದನ್ನ ಹಾಕಿದ ಸರ್. ಏನ್ ಹೇಳಿ? ತವ್ರ ಮನೆದು ಆಸ್ತಿ ಬಗ್ಗೆ ಇದನ್ನ ಹಾಕಿದಾರ ಸರ್. ತವ್ರ ಮನೆ ಸರ್, ಅವ್ರ ಅಣ್ಣರ ಮೇಲೆ ಕೇಸ್ ಹಾಕಿದ್ರ? ಹ್ಞೂ ಸರ್. ತವ್ರ ಮನೆ ನಡೀತಾ ಐತಿ. ಬಹಳ 5 ವರ್ಷದಿಂದ ಗೊತ್ತಾಯ್ತು. ಅದಕ್ಕೆ ಅದ್ರ ಬಗ್ಗೆ ಕೇಳಕ್ಕೆ ಆಗ್ತಾ ಇಲ್ಲ. ಒಂಬತ್ತು ಮನೆ ಕಾಂಪ್ರಮೈಸೇ ಬರ್ತಾರೆ. 8, 10 ಶುಕ್ರ ಸೂರ್ಯ ತಂದೆ ಮನೆ. 2027ರಿಂದ 28 ಕ್ಲಿಯರ್ ಆಗುತ್ತೆ. 2027ರಿಂದ 28ಕ್ಕೆ ಗಲಾಟೆ ಮಾಡಿ ಒಂದು ಸ್ವಲ್ಪ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್. ನಮಸ್ಕಾರ.
ಹಲೋ, ಹಲೋ ಸರ್. ಹೇಳಿ ಸರ್, ಮಾತಾಡಿ. ಹಲೋ ಹಾಂ, ಸರ್, ಡೇಟ್ ಆಫ್ ಬರ್ತ್ ಸರ್ ಹೇಳಿ. 8/3/1989. ಸಮಯ 5 ಗಂಟೆ 5 ನಿಮಿಷ ಸಾಯಂಕಾಲ ಸರ್. ಹುಟ್ಟಿದೂರು ಹೇಳಿ, ಪ್ರಶ್ನೆ ಕೇಳಿ. ಸರ್, ಶಿರಾ ತಾಲೂಕು ಸರ್, ತುಮಕೂರು ಡಿಸ್ಟಿಕ್. ಪ್ರಶ್ನೆ ಕೇಳಿ ಸರ್, ಮ್ಯಾರೇಜ್ ಬಗ್ಗೆ ಸರ್. ಏನು ಮ್ಯಾರೇಜ್ ಬಗ್ಗೆ? ಚೆನ್ನಾಗಿದೆ, ಹಾಂ ಚೆನ್ನಾಗಿದೆ, ಚೆನ್ನಾಗಿದೆ ರೀ ಸರ್. ಅಲ್ಲ, ಆಗ್ತಾ ಇಲ್ಲ ಸರ್. ಅದನ್ನ ಹೇಳಿ ಮತ್ತೆ. ಮ್ಯಾರೇಜ್ ಹುಡುಕ್ತಾ ಇದೀವಿ ಸರ್, ಯಾವಾಗ ಆಗುತ್ತೆ? ಮ್ಯಾರೇಜ್ ಬಗ್ಗೆ ಅಂದ್ರೆ ಜೀವನದ ಬಗ್ಗೆನಾ? ಯಾವುದೋ ಒಂದು ಕಾಂಬಿನೇಷನಲ್ಲಿ ನಾವು ಮದುವೆ ಆಗ್ಬಿಡ್ತೀವಿ. ವೀಕ್ಷಕರೇ, ಒಂದು ತಿಳ್ಕೊಳ್ಳಿ, ಅಸ್ಟ್ರಾಲಜಿಲಿ ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು 5 ವರ್ಷದ ಮುಂಚೆ ಆಕ್ಸಿಡೆಂಟ್ ಆಗಿ ಕಾಲ್ ಕಟ್ಟಾಗುತ್ತೆ. ಆ ಒಂದು ಕಾಂಬಿನೇಷನ್ ಆ ಟೈಮಲ್ಲಿ ಆ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಆ ಕಾಂಬಿನೇಷನ್ ಬಂದು ಕಟ್ಟಾಗಿರುತ್ತೆ. ಯಾವುದೇ ಮನುಷ್ಯ ಜ್ಯೋತಿಷ್ಯ ಎಷ್ಟೇ ಪಾರಂಗತ ಆದರೂ ಕೂಡ ಮುಂದೆ ಬರ್ತಕ್ಕಂಥ ದಶೆಗಳಲ್ಲಿ ಅವನಿಗೆ ಆರೋಗ್ಯ ಭಾಳ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆರೋಗ್ಯನ ಕೇಳ್ತಾರೆ, ಆರೋಗ್ಯ ಚೆನ್ನಾಗಿದೆ ಸರ್, 5, 9, 11 ಕಾಂಬಿನೇಷನ್ ಚೆನ್ನಾಗಿದೆ. ಇಲ್ಲ ಸರ್, ಅವ್ನು ಕಾಲ್ ಕಟ್ಟಾಗಿದೆ. ಕಾಲ್ ಕಟ್ಟಾಗಿದೆ 10 ವರ್ಷದ ಹಿಂದೆ, ಅರ್ಥ ಆಯ್ತಲ್ಲ? ಆ ಸಮಸ್ಯೆ ಆ ಟೈಮಲ್ಲಿ ಆರೋಗ್ಯ ಕೆಟ್ಟೋಗಿರುತ್ತೆ. ಬಟ್ ಇವಾಗ ಕಾಲ್ ಕಟ್ಟಾಗಿರೋದು ಹೋಯ್ತದು. ಅಲ್ಲಿ ಇಂಡಿಕೇಶನ್ ಗ್ರಹಗಳು ಹೇಳ್ಕೊಂಡು ಬರ್ತಾ ಇರಲ್ಲ ಮುಂದೆ, ಇವ್ನು ಕಾಲ್ ಕಟ್ ಮಾಡಿದ್ವಿ, ಇವ್ನು ಕಾಲ್ ಕಟ್ ಮಾಡಿದ್ವಿ, ಇವ್ನು ಕಾಲ್ ಕಟ್ ಮಾಡಿದ್ವಿ ಅಂತ ಹುಚ್ಚರ ಥರ ಹೇಳ್ಕೊಂಡು ಬರಲ್ಲ. ಆ ಟೈಮಲ್ಲಿ ಕಾಲ್ ಕಟ್ ಮಾಡಿದ್ದು ಮುಂದೆ ಹೋಯ್ತು ಅಷ್ಟೇ, ಮುಗೀತವ್ರದ್ದು. ಅವ್ರು ಮಾಡ್ತಾರೆ, ಬರ್ತಾರೆ, ಕಟ್ ಮಾಡಿಸ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಈಗಿನ ಪರಿಸ್ಥಿತಿಲಿ ಎರಡನೇ ಕಾಲ್ ಕಟ್ಟಾಗುತ್ತಾ ಅದನ್ನು ನೋಡ್ಬೇಕಷ್ಟೇ. ಎರಡನೇ ಕಾಲ್ ಕಟ್ಟಾಗುತ್ತಾ ಅಂತ ಅದನ್ನು ನೋಡ್ಬೇಕಷ್ಟೇ ಹೊರತು ಇವ್ರಿಗೆ ಮುಂಚೆ ಏನಾಗಿತ್ತು ಹೇಳಿ? ವ್ಯಂಗ್ಯ. ತುಂಬ ಜನ ವ್ಯಂಗ್ಯ ಮಾಡ್ತಾರೆ. ಸೊ ಅದಕ್ಕೆ ನೀವು ಕರೆಕ್ಟಾಗಿರೋ ಕ್ವಶನ್ ಕೇಳಿ ಸರ್. ಮದುವೆ ಅಷ್ಟೇ. ಮದುವೆ ಏನು? ಮದುವೆ ಆಗಬೇಕು. ಯಾವಾಗ ಆಗಬೇಕು? ಯಾಕಂದ್ರೆ ಆಲ್ರೆಡಿ ಆಗಿದ್ರೆ ಮದುವೆ ಜೀವನ. ಎರಡಕ್ಕೂ ಬೇರೆ ಬೇರೆ ಕಾಂಬಿನೇಷನ್ ಸ್ವಲ್ಪ ನಾವು ನೋಡ್ತೀವಿ. ಅಲ್ಲಿ 8 ಬಂದಿದ್ರೆ ಅಥವಾ ಅಬ್ಸ್ಟಕಲ್ಸ್ 1 ಬಂದಿದ್ರೆ 6 ಬಂದಿದ್ರೆ ಈವೆಂಟ್ಗಳು ಆಗೋಗೋಕ್ಕೆ ನಾವು ಹುಡುಕಕ್ಕಾಗಲ್ಲ. ಈವೆಂಟ್ಗಳು ಯಾವುದೋ ಭುಕ್ತಿ ಅಂತರ್ಭುಕ್ತಿಲಿ ನಡೆದೋಗುತ್ತೆ. ಈಗ ಸದ್ಯಕ್ಕೆ 2023ವರೆಗೂ ಶನಿ ನಡೀತಾ ಇದೆ. ಬುಧ ಮತ್ತು ಶನಿ, ಬುಧನ ಕಾಂಬಿನೇಷನಲ್ಲಿ ಮದುವೆ ಯೋಗ 7 ಇದೆ. ಶನಿ ಕಾಂಬಿನೇಷನಲ್ಲಿ ಯೋಗ ಇದೆ. ಎಸ್, ಈಗ ಆಲ್ರೆಡಿ ಆಲ್ಮೋಸ್ಟ್ ಬಂದಿದೆ. ಅದರಲ್ಲಿ ಅಂತರ್ಭುಕ್ತಿ ಯೋಗ ಯಾವಾಗ ಬರುತ್ತೆ? ಸೆಪ್ಟೆಂಬರ್ವರೆಗೂ ನಿಮಗೆ ಬುಧ, ಸೆಪ್ಟೆಂಬರ್ವರೆಗೂ ಬುಧ, ಆಮೇಲೆ ಕೇತು ಮತ್ತು ಶುಕ್ರನಲ್ಲಿ ಡಬಲ್ 7 ಸ್ಟ್ರಾಂಗ್ ಇದೆ. ನಿಮ್ಮ ಮದುವೆ 2021 ನವೆಂಬರಿಂದ 2022 ಏಪ್ರಿಲ್ ಒಳಗಡೆ ಮದುವೆ ಮುಗಿದೋಗುತ್ತೆ. ಯಾವುದೇ ಅಡಚಣೆ ಇಲ್ಲ. ಒಳ್ಳೆಯದಾಗಲಿ, ಗುಡ್ ಲಕ್. ಇದು ಲೇಟ್ ಆದರೂ ಕೂಡ ಈಗ ಫೈನಲ್ ಟೈಮ್ ಬಂದಿದೆ. ನೆಕ್ಸ್ಟ್, ನಮಸ್ಕಾರ, ಮಾತಾಡಿ. ಹಲೋ, ಹಲೋ, ಹೇಳಿ ಬೇಗ. 18/10/75. ಏನಂದ್ರೆ? 18/10/1975 ಡೇಟ್ ಆಫ್ ಬರ್ತ್. ಸಮಯ ಸಾಯಂಕಾಲ 6 ಕಾಲು ಸರ್. ಊರು? ಆರೋಗ್ಯ ಸರ್, ಆರೋಗ್ಯದ್ದು. ಊರು ಬೆಂಗಳೂರು. ಯಾರ್ದಿದು? ನಂದೇ ಸರ್. ಏನಾಗಿದೆ ಆರೋಗ್ಯದಲ್ಲಿ? ಅವಾಗ ನರದೌರ್ಬಲ್ಯ, ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟು ಉಸಿರಾಟದ ತೊಂದ್ರೆ ಅವಾಗ ಆಗ್ತಾ ಇರುತ್ತೆ. ಮೇಷಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ಸೂರ್ಯ ರಾಹು, ಮರ್ಕ್ಯೂರಿಯಲ್ಲಿ ಕೂತಿದೆ, 6ನೇ ಮನೆ 6ರಲ್ಲಿ ಕೂತಿದೆ. ಓಕೆ, ನಾಟ್ ಎ ವರಿ. ಶುಕ್ರದಶ 25ರವರೆಗೂ. ಶುಕ್ರ 5/5/6 ಬಂದಿದೆ. 5 ಆರೋಗ್ಯವನ್ನು ತಂದು ಕೊಡುತ್ತೆ, ಏನು ತೊಂದರೆ ಇಲ್ಲ. 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಜಸ್ಟ್ 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಮತ್ತೆ ಈ ನರಗಳ ಸಂಬಂಧಿದ್ದು ಬರ್ತಕ್ಕಂಥದ್ದು ಬುಧ 6ರಲ್ಲಿದ್ದಾನೆ. ಪ್ರತಿ ದಿವಸ ಒಂದು 48 ದಿವಸ ಒಂದು ಹೆಸರು ಕಾಳು ತಗೊಳ್ಳಿ, ನಿಮ್ಮ ತಲೆಗೆ ನೀವೇ ನಿವಾಳಿಸ್ಕೊಳ್ಳಿ, ಒಂದು 13 ಸತಿ ನಿವಾಳಿಸ್ಕೊಳ್ಳಿ. ಅದನ್ನು ತೊಗೊಂಡೋಗಿ ಯಾವ್ದಾದ್ರು ಮರದ ಹತ್ರ ಅಥವಾ ಯಾವ್ದಾದ್ರು ಗಿಡದ ಹತ್ರ ಹಾಕ್ತಾಯಿನಿ. ಪ್ರತಿ ಸತಿನೂ ಹಾಕ್ಬೇಕಾದ್ರೆ ಬೇರೆ ಬೇರೆ ಮರ, ಬೇರೆ ಬೇರೆ ಗಿಡದ ಹತ್ರ ಹಾಕ್ತಾ ಬನ್ನಿ. ಒಂದು ಮಂತ್ರ ಸಜೆಸ್ಟ್ ಮಾಡ್ತೀನಿ, ಆ ಮಂತ್ರ ಜೊತೆ ಹೇಳ್ಬಿಡಿ. ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳಿ. ಓಕೆ, ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ಇದು ಕ್ಲಿಯರ್ ಆಗುತ್ತೆ. ಮೇಜರ್ ಕಾಂಬಿನೇಷನ್ ಏನಿಲ್ಲ, ಯಾಕಂದರೆ 5 ಮತ್ತು 6 ಅದು ನಮ್ಮ ಲೈನ್ 3ಲಿ 6 ಬಂದಿದೆ. ಸಣ್ಣದಾಗಿರ್ತಕ್ಕಂಥದ್ದು ನರ ಸ್ವಲ್ಪ ಶೇಕ್ ಆಗೋದು ಅದೆಲ್ಲ ಬರ್ತಕ್ಕಂಥ ತೋರಿಸುತ್ತೆ. ಮತ್ತು ಲಗ್ನದಿಂದ 6ನೇ ಮನೇಲೆ ಬುಧ ಕೂತಿದ್ದಾನೆ. ಬುಧ ಈ ಸಿಟಿಂಗ್ ಇನ್ ಇಸ್ ಓನ್ ಪ್ಲೇಸಲ್ಲಿದ್ದಾಗ ಸೊ ಅಷ್ಟು ಸಮಸ್ಯೆ ಮಾಡೋದಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ. ಇದು ಸಣ್ಣ ತಂತ್ರ ಮಾಡಿ, ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಇನ್ನೂ ಒಳ್ಳೆಯದಾಗುತ್ತೆ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ಸೊ ನಮ್ಮ ಕ್ಲಾಸಸ್ಸು ಆಲ್ರೆಡಿ ಹೇಳಿದ್ದೀನಿ, ಆಗಸ್ಟ್ 1ನೇ ತಾರೀಕು ಇಂಗ್ಲೀಷಲ್ಲಿ, ಮತ್ತು ಹಾಗೆ ನಮ್ಮ ಕನ್ನಡದಲ್ಲಿ ಕ್ಲಾಸಸ್ಸು 16ನೇ ತಾರೀಕು. ರಿಜಿಸ್ಟರ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಕರೆ ಮಾಡೋರು ಸಾಯಂಕಾಲನೂ ಕರೆ ಮಾಡ್ಬೋದು, ಸಿಗದೇ ಇರೋರು ಮಾಡಿ.
ಸಿಕ್ಕಿರೋರು ಮಾಡ್ತಾ ಕೂತ್ಕೋಬೇಡಿ. ಆಲ್ರೆಡಿ ಒಂದು ಸತಿ ಹೇಳಿದ್ದೀನಿ. ಇನ್ನೊಬ್ಬರಿಗೆ ದಾರಿ ಮಾಡಿಕೊಡಿ, ನಿಮಗೂ ಒಳ್ಳೆಯದಾಗುತ್ತೆ. ಹೆಚ್ಚು ಜನ ನಮ್ಮ ಕಾರ್ಯಕ್ರಮಕ್ಕೆ ಫಸ್ಟ್ ಕರೆ ತಗೊಳ್ಳಿ, ಏನು ತೊಂದರೆ ಇಲ್ಲ, ಅದರೇನು ನನ್ನ ಅಭ್ಯಂತರ ಇಲ್ಲ. ಆದರೆ ಪದೇ ಪದೇ ನೀವೇ ಕಾಲ್ ಮಾಡ್ತಾ ಇದ್ರೆ ಇನ್ನೊಬ್ಬರಿಗೆ ನಿಮ್ಮ ಸ್ವಾರ್ಥತನದಿಂದ ಬ್ಲಾಕ್ ಮಾಡ್ತಾ ಇದ್ದೀರಾ. ಸಾಕು, ಒಂದು ಸತಿ ಕೇಳಿದ್ದೀವಿ, ಸಾಕು. ಇಷ್ಟ ಇದ್ದರೆ ಕ್ಲಾಸಿಗೆ ಬರೋಣ, ಇಲ್ಲ ಅಂದರೆ ಕನ್ಸಲ್ಟೇಷನ್ ತೊಗೊಳ್ಳೋಣ, ಇಲ್ಲ ಅಂದರೆ ತೆಪ್ಪಗಿರೋಣ. ಅದು ಒಳ್ಳೆಯದು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.